ಸ್ವರ್ಬದ್ ತುಂಬ ದಿನಗಳ ನಂತರ GPSTR, HSTR, TET ಹಾಗೂ CET ಹಾಗೂ ಇನ್ನಿತರೆ ಹಲವಾರು ಟೀಚರ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಕೇಳಬಹುದಾದಂತಹ ಸಂಭಾವ್ಯ ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡಲಿಕ್ಕೆ ನಿಮ್ಮ ಮುಂದುಗಡೆ ಬಂದಿದ್ದೇನೆ. ಈ ಒಂದು ಚರ್ಚಾ ವಿಡಿಯೋ ನಿಮಗೆ ವಾಮದೇವಪ್ಪ ಸರ್ ಅವರು ಬರೆದಿರ್ತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನ ಪುಸ್ತಕವನ್ನು ಆಧರಿಸಿ ತಯಾರಿಸಿರ್ತಕ್ಕಂತಹ ಪ್ರಶ್ನೋತ್ತರ ಮಾಲಿಕೆಯಾಗಿರ್ತದೆ. ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕು ಹಾಗೂ ಈ ವಿಡಿಯೋಗಳನ್ನು ನಿಮ್ಮ ನೆಚ್ಚಿನ ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಲಿಕ್ಕಿರ್ತಕ್ಕಂತಹ ವಿಷಯ ಏನಪ್ಪ ಅಂತಂದರೆ ಪರೀಕ್ಷಾ ಪದ್ಧತಿ, ಟೆಸ್ಟಿಂಗ್ ಮೆಥಡ್. ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ನಾವು ನಡೆಸಿರ್ತಕ್ಕಂತಹ ಪಾಠಗಳ ಕುರಿತಂತೆ ಮಕ್ಕಳಿಗೆ ನಾವು ಪ್ರಶ್ನೆಯನ್ನು ಯಾವ ರೀತಿ ತೆಗಿಬೇಕು, ಯಾವ ರೀತಿ ಪರೀಕ್ಷೆಗಳನ್ನು ನಡೆಸಬೇಕು, ಆ ಪರೀಕ್ಷೆಯಲ್ಲಿ ಯಾವ್ಯಾವ ಮಾನದಂಡಗಳನ್ನೆಲ್ಲ ಇಟ್ಕೊಳ್ಬೇಕು ಎಂಬುದರ ಬಗ್ಗೆ ಈ ಒಂದು ಪದ್ಧತಿ ನಮಗೆ ತಿಳಿಸಿಕೊಡ್ತದೆ. ಅದುವೇ ಟೆಸ್ಟಿಂಗ್ ಮೆಥಡ್, ಅಂದರೆ ಪರೀಕ್ಷಾ ಪದ್ಧತಿ. ಈ ಪರೀಕ್ಷಾ ಪದ್ಧತಿಗೆ ಸಂಬಂಧಪಟ್ಟಂತೆ ಒಂದೊಂದಾಗಿ ಅಂಶಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಮೊದಲಿಗೆ ಪ್ರಯೋಗಶಾಲೆಯ ಯಾವುದೇ ಉಪಕರಣಗಳ ಸಹಾಯವಿಲ್ಲದೆ ಮನಃಶಾಸ್ತ್ರಜ್ಞನು ಪರೀಕ್ಷೆಗಳನ್ನು ಉಪಯೋಗಿಸಿ ಯಾವುದೇ ರೀತಿಯ ಮಾಹಿತಿಯನ್ನು ಸಂಗ್ರಹಣೆ ಮಾಡಬಹುದು. ಇಲ್ಲೇನಾಗ್ತದೆ ಹಾಗಿದ್ದರೆ, ಪರೀಕ್ಷಾ ಪದ್ಧತಿಯಲ್ಲಿ ಏನಾಗ್ತದಪ್ಪ ಅಂತಂದರೆ ನಾವು ಇದನ್ನು ಪ್ರಯೋಗಾಲಯದಲ್ಲಿ ಮಾಡಬೇಕಂತ ಏನೂ ಇಲ್ಲ. ಪ್ರಯೋಗಾಲಯದ ಯಾವುದೇ ಉಪಕರಣಗಳ ಸಹಾಯವನ್ನು ಪಡೆಯದೆ ಮನಃಶಾಸ್ತ್ರಜ್ಞ ಏನು ಮಾಡ್ತಾನಪ್ಪ ಅಂತಂದ್ರೆ ಪರೀಕ್ಷೆಗಳನ್ನು ಮಾತ್ರ ಉಪಯೋಗಿಸಿಕೊಂಡು ತನಗೆ ಬೇಕಾದ ಮಾಹಿತಿಯನ್ನು ಇಲ್ಲಿ ಈ ಒಂದು ಪದ್ಧತಿಯ ಮೂಲಕ ಸಂಗ್ರಹಣೆ ಮಾಡ್ತಾನೆ. ವಿಭೇದಾತ್ಮಕ ವಿಧಾನ, ಡಿಫರೆನ್ಷಿಯಲ್ ಮೆಥಡ್ ಹೆಚ್ಚಾಗಿ ಪರೀಕ್ಷೆಗಳ ಮೇಲೆ ಅವಲಂಬನೆ ಆಗಿರ್ತದೆ. ವಿಭೇದಾತ್ಮಕ ವಿಧಾನ ಅನ್ನುವಂಥದ್ದು ಏನಾಗಿರ್ತದೆ, ನಾವು ಬಳಸುವಂತಹ ಪತ್ರಿಕೆಗಳ ಮೇಲೆ, ನಾವು ಬಳಸುವಂತಹ ಪರೀಕ್ಷೆಗಳ ಮೇಲೆ ಹೆಚ್ಚಾಗಿ ಅವಲಂಬನೆ ಆಗಿರ್ತದೆ. ಶೈಕ್ಷಣಿಕ ಮತ್ತು ಮನೋವೈಜ್ಞಾನಿಕ ಗುಣಗಳನ್ನು ಅಳತೆ ಮಾಡೋದಕ್ಕೋಸ್ಕರವಾಗಿ ಪರೀಕ್ಷಾ ವಿಧಾನವು ಅತ್ಯುತ್ತಮ ಉಪಯುಕ್ತವಾದಂತಹ ವಿಧಾನವಾಗಿದೆ. ಈ ವಿಧಾನವನ್ನು ನಾವು ಹೆಚ್ಚಾಗಿ ಶೈಕ್ಷಣಿಕ ಹಾಗೂ ಮನೋವೈಜ್ಞಾನಿಕ ಗುಣಗಳನ್ನು ಅಳತೆ ಮಾಡೋದಕ್ಕೆ ಬಳಸ್ತವೆ. ಮನೋವೈಜ್ಞಾನಿಕ ಪರೀಕ್ಷೆಗಳ ಕ್ಷೇತ್ರ ಮನೋವಿಜ್ಞಾನದ ಒಂದು ಅಧ್ಯಯನದ ಶಾಖೆಯಾಗಿ ಅಭಿವೃದ್ಧಿಯಾಗಿದೆ. ಮನೋವೈಜ್ಞಾನಿಕ ಪರೀಕ್ಷೆಗಳ ಕ್ಷೇತ್ರ ಏನಾಗಿದೆಪ್ಪ ಅಂತಂದರೆ ಮನೋವಿಜ್ಞಾನದ ಒಂದು ಅಧ್ಯಯನದ ಶಾಖೆಯಾಗಿ ಅಭಿವೃದ್ಧಿ ಹೊಂದಿದೆ. ಪರೀಕ್ಷಾ ತಂತ್ರಗಳು 4 ಪ್ರಮುಖ ಲಕ್ಷಣಗಳನ್ನು ಒಳಗೊಂಡಿರ್ತವೆ. ಅವುಗಳೆಂದರೆ ಸಮಂಜಸತೆ, ವಸ್ತುನಿಷ್ಠತೆ, ವಿಶ್ವಸನೀಯತೆ ಮತ್ತು ಉಪಯೋಗಾರ್ಹತೆ. ಒಂದು ಪರೀಕ್ಷೆಯನ್ನು ನಾವು ಕೈಗೊಂಡಿದ್ದೇವೆ ಅಂತಂದರೆ ಆ ಒಂದು ಪರೀಕ್ಷೆ ಅನ್ನುವಂಥದ್ದು ಅದರಲ್ಲಿ ಸಮಂಜಸತೆಯನ್ನು ಒಳಗೊಂಡಿರಬೇಕು, ಆಬ್ಜೆಕ್ಟಿವಿಟಿ ಅಂದರೆ ವಸ್ತುನಿಷ್ಠತೆಯನ್ನು ಒಳಗೊಂಡಿರಬೇಕು, ಕ್ರೆಡಿಬಿಲಿಟಿ ವಿಶ್ವಸನೀಯತೆಯನ್ನು ಒಳಗೊಂಡಿರಬೇಕು, ಯೂಟಿಲಿಟಿ ಉಪಯೋಗಾರ್ಹತೆಯನ್ನು ಹೊಂದಿರಬೇಕು. ಈ ಇಷ್ಟು ಅಂಶಗಳು ಆ ಒಂದು ಪರೀಕ್ಷೆಯಲ್ಲಿ ಇದ್ದಾಗ ಮಾತ್ರ ಆ ಒಂದು ಪರೀಕ್ಷೆ ಏನಾಗಿರ್ತದೆ, ಅತ್ಯಂತ ಸಾರ್ಥಕವಾದಂಥ ಪರೀಕ್ಷೆ ಆಗಿರ್ತದೆ. ಇನ್ನು ಪರೀಕ್ಷಾ ಪದ್ಧತಿಯ ಕುರಿತಂತೆ ಮುಂದುವರೆದ ಅಂಶಗಳನ್ನು ನಾವು ನೋಡೋದಾದರೆ, ವ್ಯಕ್ತಿಗಳ ಜ್ಞಾನವಲಯ ಹಾಗೂ ಮನೋಭಾವ ವಲಯಕ್ಕೆ ಸಂಬಂಧಿಸಿದಂತೆ ವರ್ತನೆಯನ್ನು ಅಧ್ಯಯನ ಮಾಡಲು ಮನೋವಿಜ್ಞಾನಿಗಳು ಇಂತಹ ಹಲವಾರು ಪರೀಕ್ಷೆಗಳನ್ನು ರೂಪಿಸಿರುತ್ತಾರೆ. ಸೊ ಹಾಗಿದ್ದರೆ ಈ ಪರೀಕ್ಷೆಗಳನ್ನು ಯಾವ್ಯಾವುದರ ಆಧಾರದ ಮೇಲೆ ನಾವು ಬರೀತೇವೆ, ಯಾವುದ್ಯಾವುದರ ಆಧಾರದ ಮೇಲೆ ನಾವು ರೂಪಣ ಮಾಡ್ತೇವೆ ಅನ್ನುವಂಥದ್ದನ್ನು ಹೆಂಗೆ ತಿಳ್ಕೊಬೋದಪ್ಪ ಅಂತಂದರೆ, ಒಂದು ವ್ಯಕ್ತಿಗಳ ಜ್ಞಾನ ವಲಯ ಅಂದರೆ ವಿದ್ಯಾರ್ಥಿಗಳ ಜ್ಞಾನದ ಮಟ್ಟ ಎಷ್ಟಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ನಾವು ಪರೀಕ್ಷೆಗಳನ್ನು ಇಡ್ತೇವೆ. ಹಾಗೂ ಮನೋಭಾವ ವಲಯ, ವಿದ್ಯಾರ್ಥಿಗಳ ಮಾನಸಿಕ ಪಕ್ವತೆ ಎಷ್ಟಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಕೂಡ ನಾವು ಪರೀಕ್ಷೆಗಳನ್ನು ಏರ್ಪಾಡು ಮಾಡ್ತೇವೆ. ಇನ್ನು ಪರೀಕ್ಷೆಗಳ ನಿರ್ಮಾಣ ಮತ್ತು ಬಳಕೆ ಸರಳವಾದ ವಿಷಯಗಳೇನೆಲ್ಲ, ಒಂದು ಪರೀಕ್ಷೆಯನ್ನು ನಾವು ಕಂಡಕ್ಟ್ ಮಾಡಬೇಕು, ಪರೀಕ್ಷೆಯನ್ನು ರೆಡಿ ಮಾಡಿಕೊಳ್ಬೇಕು, ಅದನ್ನು ಕಂಡಕ್ಟ್ ಮಾಡಿಕೊಳ್ಬೇಕು, ಅದನ್ನು
ಯೂಸ್ ಮಾಡಿಕೊಳ್ಬೇಕು ಅಂತಂದರೆ ಅದು ಇಟ್ ಈಸ್ ನಾಟ್ ಅ ಈಸಿ ಜಾಬ್. ಅದು ಹೇಳಿದಷ್ಟು ಸುಲಭ ಅಲ್ಲ. ಹಾಗೂ ಪರೀಕ್ಷೆಗಳನ್ನು ಸಿದ್ಧಗೊಳಿಸುವಾಗ, ಅವುಗಳನ್ನು ಉಪಯೋಗಿಸುವಾಗ, ಬಂದ ಮಾಹಿತಿಯನ್ನು ವಿಶ್ಲೇಷಣೆ ಮಾಡುವಾಗ ಕೆಲವು ನಿರ್ದಿಷ್ಟ ಕ್ರಮಗಳು ಹಾಗೂ ಹಂತಗಳನ್ನು ಪಾಲನೆ ಮಾಡಬೇಕಾಗತ್ತೆ. ಒಂದು ಪರೀಕ್ಷೆಯನ್ನು ಸಿದ್ಧಗೊಳಿಸಿ, ಅದನ್ನು ಉಪಯೋಗಿಸಿ, ಅದರಿಂದ ಬಂದಂಥ ಮಾಹಿತಿಯನ್ನು ವಿಶ್ಲೇಷಣೆ ಮಾಡೋದಕ್ಕೋಸ್ಕರವಾಗಿ ಅದಕ್ಕೆ ಅದರದ್ದೇ ಆದಂಥ ಹಲವಾರು ಮೆಥಡಾಲಜಿಗಳಿರ್ತವೆ, ಹಲವಾರು ಪರಿಕ್ರಮಣೆಗಳಿರ್ತವೆ, ಹಲವಾರು ಪದ್ಧತಿಗಳಿರ್ತವೆ. ಅವುಗಳನ್ನು ನಾವೇನು ಮಾಡಬೇಕು? ಫಾಲೋ ಮಾಡಬೇಕು. ಅವುಗಳನ್ನು ಹಂತ ಹಂತವಾಗಿ ಬಳಕೆ ಮಾಡಿಕೊಳ್ಳಬೇಕು. ಈ ಪರೀಕ್ಷೆಗಳಿಂದ ದೊರೆಯುವಂಥ ಫಲಿತಾಂಶಗಳ ಆಧಾರದ ಮೇಲೆ ಶಿಕ್ಷಕನು ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಮಕ್ಕಳಲ್ಲಿ ಅಪೇಕ್ಷಿತ ಮನೋಭಾವನೆ, ಆಸಕ್ತಿ, ಮೌಲ್ಯಗಳು ಹಾಗೂ ವ್ಯಕ್ತಿತ್ವದ ಅಂಶಗಳನ್ನು ಬೆಳೆಸಬಹುದಾಗಿದೆ. ಯಾಕೆ ನಾವು ಪರೀಕ್ಷೆಗಳನ್ನು ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರ ಏನಪ್ಪ ಅಂತಂದರೆ, ಈ ಒಂದು ಪರೀಕ್ಷೆಯನ್ನು ಮಾಡೋದರ ಮೂಲಕ ಬಂದಿರುವಂತಹ ಫಲಿತಾಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಶಿಕ್ಷಕರಾದಂಥವ್ರು ಏನು ಮಾಡ್ಬೋದು ಅಂತಂದರೆ, ಮಕ್ಕಳಲ್ಲಿ ಅಪೇಕ್ಷಿತ ಮನೋಧೋರಣೆಯನ್ನು, ಮನೋಭಾವನೆಯನ್ನು ಹಾಗೂ ಆಸಕ್ತಿಯನ್ನು, ಮೌಲ್ಯಗಳನ್ನು ಮತ್ತು ವ್ಯಕ್ತಿತ್ವದ ಅಂಶಗಳನ್ನು ಬೆಳೆಸುವುದಕ್ಕೋಸ್ಕರವಾಗಿ ಈ ಪರೀಕ್ಷೆಗಳು ನಮಗೆ ಸಹಕಾರಿಯಾಗ್ತವೆ. ಹಾಗೂ ಮಕ್ಕಳ ಬುದ್ಧಿಶಕ್ತಿ ಹಾಗೂ ಸಹಜ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಮಕ್ಕಳಿಗೆ ಶೈಕ್ಷಣಿಕವಾಗಿ ಹಾಗೂ ವೃತ್ತಿ ಮಾರ್ಗದರ್ಶನವನ್ನು ನೀಡುವುದಕ್ಕೋಸ್ಕರ ಕೂಡ ಎಕ್ಸಾಮ್ಗಳು ನಮಗೆ ಹೆಲ್ಪ್ ಆಗ್ತವೆ. ಎಕ್ಸಾಮ್ಗಳು ಎಲ್ಲೆಲ್ಲಿ ಬಳಕೆ ಆಗ್ತವೆ ಅಂತಂದರೆ, ಮಕ್ಕಳ ಬುದ್ಧಿಶಕ್ತಿ ಹಾಗೂ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರ ಶೈಕ್ಷಣಿಕ ಹಾಗೂ ವೃತ್ತಿ ಮಾರ್ಗದರ್ಶನವನ್ನು ನೀಡುವುದಕ್ಕೋಸ್ಕರವಾಗಿಯೂ ಕೂಡ ನಮಗೆ ಪರೀಕ್ಷೆಗಳು ಸಹಕಾರಿಯಾಗ್ತವೆ. ಇನ್ನು ಪರೀಕ್ಷೆಯಲ್ಲಿ ಬರುವಂತಹ ಆ ಮೌಲ್ಯಗಳು ಯಾವುವು, ಪರೀಕ್ಷಾ ವಿಧಾನದಲ್ಲಿರುವಂಥ ಮೌಲ್ಯಗಳು ಯಾವುವು ಎಂಬುದನ್ನು ಈ ಒಂದು ಮುಂದುವರೆದ ಭಾಗದಲ್ಲಿ ನಾವು ಚರ್ಚೆ ಮಾಡೋಣ. ಸೊ ಪರೀಕ್ಷಾ ವಿಧಾನದ ಮೌಲ್ಯಗಳು ಯಾವುವು ಅನ್ನುವಂಥದ್ದು ನೆಕ್ಸ್ಟ್ ಪ್ರಶ್ನೆ. ಸೊ ಈ ಪರೀಕ್ಷಾ ವಿಧಾನದಲ್ಲಿ ಯಾವ್ಯಾವ ಮೌಲ್ಯಗಳು ನಮಗೆ ಸಿಗ್ತವೆ ಅಂತಂದರೆ, ಪರೀಕ್ಷಾ ಪದ್ಧತಿಯಲ್ಲಿ ಪ್ರಮಾಣಬದ್ಧಗೊಳಿಸಿದ ಪರೀಕ್ಷೆ, ಅವುಗಳನ್ನು ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಇವುಗಳನ್ನು ಉಪಯೋಗಿಸುವುದರಿಂದ ಇದು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ವೈಜ್ಞಾನಿಕ ತಳಹದಿಯನ್ನು ಹಾಕಿಕೊಟ್ಟಿದೆ. ಪರೀಕ್ಷಾ ಪದ್ಧತಿಯಲ್ಲಿ ಪ್ರಮಾಣಬದ್ಧಗೊಳಿಸಿದ ಪರೀಕ್ಷಣೆಗಳನ್ನು, ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್ಗಳನ್ನು ಬಳಸುವುದರಿಂದ ಇದು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ವೈಜ್ಞಾನಿಕ ತಳಹದಿಯನ್ನು ಹಾಕಿಕೊಟ್ಟಿದೆ. ಹಾಗಂದ್ರೆ ಏನು ರೀ, ಈ ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್ ಅಂದರೆ ಏನು ಅನ್ನೋದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಇಲ್ಲೇ ಚರ್ಚೆ ಮಾಡೋಣ ನಾವು. ಅ ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್ ಈಸ್ ಎನಿ ಫಾರ್ಮ್ ಆಫ್ ಅಸೆಸ್ಮೆಂಟ್ ದ್ಯಾಟ್ ರಿಕ್ವೈರ್ಸ್ ಆಲ್ ಟೆಸ್ಟ್ ಟೇಕರ್ಸ್ ಟು ಆನ್ಸರ್ ದ ಸೇಮ್ ಕ್ವೆಶ್ಚನ್ ಆರ್ ಅ ಸೆಲೆಕ್ಷನ್ ಫ್ರಮ್ ಅ ಕಾಮನ್ ಕ್ವೆಶ್ಚನ್ ಬ್ಯಾಂಕ್ ಅಂಡರ್ ಯೂನಿಫಾರ್ಮ್ ಕಂಡೀಷನ್ಸ್. ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್ ಅಂದರೆ ಏನಪ್ಪ ಅಂತಂದ್ರೆ, ಈ ಒಂದು ಟೆಸ್ಟಲ್ಲಿ ಏನಾಗ್ತದೆ ಅಂತಂದರೆ, ಟೆಸ್ಟ್ ಬರೀತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿ ಅಥವಾ ಪ್ರತಿಯೊಬ್ಬ ಅಭ್ಯರ್ಥಿಯೂ ಕೂಡ ಏನು ಮಾಡಲಾಗ್ತದೆ ಅಂತಂದರೆ, ಅವರೆಲ್ಲರಿಗೂ ಒಂದೇ ರೀತಿಯ ಪ್ರಶ್ನೆಗಳನ್ನು ಕೊಡಲಾಗ್ತದೆ. ಒಬ್ಬರಿಗೆ ಇನ್ನೊಂದು ಪ್ರಶ್ನೆಗಳನ್ನು ಕೊಡೋದಿಲ್ಲ. ಅಲ್ಲಿ ಯೂನಿಫಾರ್ಮಿಟಿ ಇರುತ್ತೆ. ಕಂಡೀಷನ್ ಹೆಂಗಿರ್ತದಪ್ಪ ಅಂದರೆ, ಎಲ್ಲರಿಗೂ ಸಮನಾದ ಕಂಡೀಷನ್ಸ್ಗಳನ್ನು ಒದಗಿಸಲಾಗಿರ್ತದೆ. ಒಂದೇ ರೀತಿಯ ಎಕ್ಸಾಮಿನೇಷನ್ ಎನ್ವಿರಾನ್ಮೆಂಟನ್ನು ಮೇಂಟೈನ್ ಮಾಡಲಾಗಿರ್ತದೆ. ಒಂದೇ ರೀತಿಯ ಪರೀಕ್ಷೆಯಲ್ಲಿನ ಕ್ವಶನ್ಸ್ಗಳನ್ನು ಅವರಿಗೆ ಕೊಡಲಾಗಿರ್ತದೆ. ಇಂತಹ ಒಂದು ಟೆಸ್ಟಿಗೆ ನಾವೇನಂತ ಹೇಳಿ ಕರಿತೇವೆ? ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್ ಅಂತ ಹೇಳಿ ಕರಿತೇವೆ. ಇನ್ನು ದೀಸ್ ಟೆಸ್ಟ್ಸ್ ಆರ್ ಸ್ಕೋರ್ಡ್ ಇನ್ ಅ ಕನ್ಸಿಸ್ಟೆಂಟ್ ಆರ್ ಸ್ಟ್ಯಾಂಡರ್ಡೈಸ್ಡ್ ಮ್ಯಾನರ್, ಮೇಕಿಂಗ್ ಇಟ್ ಪಾಸಿಬಲ್ ಟು ಕಂಪೇರ್ ದ ರಿಲೇಟಿವ್ ಪರ್ಫಾರ್ಮೆನ್ಸ್ ಆಫ್ ಇಂಡಿವಿಜುವಲ್ ಸ್ಟ್ಯಾಂಡರ್ಡ್ಸ್ ಆರ್ ಗ್ರೂಪ್ಸ್ ಅಕ್ರಾಸ್ ಡಿಫ್ರೆಂಟ್ ಕ್ಲಾಸಸ್, ಸ್ಕೂಲ್ಸ್ ಆ್ಯಂಡ್ ರೀಜನ್ಸ್. ಸೊ ಈ ರೀತಿ ನಾವು ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್ ಮಾಡೋದ್ರಿಂದ ಏನು ಉಪಯೋಗ ಆಗ್ತದಪ್ಪ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಾವು ಈ ಒಂದು ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್ ಮಾಡಿದ್ದೀವಿ ಅಂತಂದರೆ, ಟೆಸ್ಟ್ ಮಾಡಿದ ನಂತರ ಒಂದು ಊರಿನ ಅಥವಾ ಒಂದು ಜಿಲ್ಲೆಯ ಅಥವಾ ಒಂದು ತಾಲೂಕಿನ 10ನೇ ತರಗತಿಯ ವಿದ್ಯಾರ್ಥಿಗಳ ಎಲ್ಲರ ರಿಸಲ್ಟ್ಗಳನ್ನು ಇನ್ನೊಂದು ತಾಲೂಕಿನ ಎಲ್ಲ 10ನೇ ತರಗತಿಯ ವಿದ್ಯಾರ್ಥಿಗಳ ಫಲಿತಾಂಶದೊಂದಿಗೆ ನಾವೇನು ಮಾಡಲಿಕ್ಕಾಗ್ತದೆ? ಕಂಪ್ಯಾರಿಸನ್ ಮಾಡಲಿಕ್ಕೆ ಸಹಕಾರಿಯಾಗ್ತದೆ. ಅರ್ಥ ಆಗ್ತಾಯಿದೆಯಾ? ಈಗ ಈ ಒಂದು ಊರಿನ 10ನೇ ತರಗತಿಯ ಈ ವರ್ಷದ ವಿದ್ಯಾರ್ಥಿಗಳ ಫಲಿತಾಂಶವನ್ನು ಹಿಂದಿನ ವರ್ಷದ ವಿದ್ಯಾರ್ಥಿಗಳ ಫಲಿತಾಂಶದೊಂದಿಗೆ ಕಂಪ್ಯಾರಿಸನ್ ಮಾಡಲಿಕ್ಕಾಗ್ತದೆ. ಈ ರೀತಿ ಕಂಪ್ಯಾರಿಸನ್ ಮಾಡಿಕೊಂಡು ಏನು ಕಡಿಮೆ ಆಗಿದೆ, ಏನು ಜಾಸ್ತಿ ಆಗಿದೆ, ಹಾಗಾದರೆ ಫಲಿತಾಂಶ ಕಡಿಮೆ ಆದರೆ ಹೆಚ್ಚಿನ ಫಲಿತಾಂಶವನ್ನು ತರೋದಕ್ಕೆ ನಾವು ಏನು ಮಾಡಬೇಕು, ಈ ರೀತಿಯ ಕನ್ಕ್ಲೂಷನ್ಸ್ಗಳನ್ನು ತೆಗೆದುಕೊಳ್ಳೋದಕ್ಕೆ ನಮಗೆ ಈ ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್ಗಳೇನಾಗ್ತವೆ? ಹೆಲ್ಪ್ ಆಗ್ತವೆ ಅನ್ನುವಂಥದ್ದು. ಇನ್ನು ವ್ಯಕ್ತಿಯ ವರ್ತನೆಯನ್ನು ಹೊರಸೆಳೆಯುವಲ್ಲಿ ಈ ವಿಧಾನ
ವ್ಯಕ್ತಿಯ ವರ್ತನೆಯನ್ನು ಹೊರಸೆಳೆಯಲು ಈ ವಿಧಾನದಲ್ಲಿ ಮಾನಕ ಸನ್ನಿವೇಶವನ್ನು ಮಾನಕ ಅಂತಂದರೆ ಸ್ಟ್ಯಾಂಡರ್ಡೈಸ್ಡ್ ಸಿನ್ಯಾರಿಯೋ ಅನ್ನು ರೂಪಿಸಲಾಗ್ತದೆ. ಹಾಗಂದರೆ ಈ ಸ್ಟ್ಯಾಂಡರ್ಡೈಸ್ಡ್ ಸಿನ್ಯಾರಿಯೋ ಅಂದರೆ ಏನು ರೀ ಅಂತಂದ್ರೆ, ಅ ಸ್ಟ್ಯಾಂಡರ್ಡೈಸ್ಡ್ ಸಿನ್ಯಾರಿಯೋ ಈಸ್ ಅ ಹೈಪೋಥೆಟಿಕಲ್ ರಿಯಲ್ ವರ್ಲ್ಡ್ ಸಿಚುವೇಶನ್ presented to all test takers to evaluate how they apply theoretical knowledge in practice. ಓಕೆ, ಸಮ್ಟೈಮ್ಸ್ ಟೆಸ್ಟ್ಗಳ ಒಳಗೆ ಏನಾಗ್ತದಪ್ಪ ಅಂತಂದ್ರೆ ಸ್ಟ್ಯಾಂಡರ್ಡೈಸ್ಡ್ ಸಿನ್ಯಾರಿಯೋವನ್ನು ಕೊಟ್ಟು ಆ ಟೆಸ್ಟನ್ನು ಸಾಲ್ವ್ ಮಾಡಲಿಕ್ಕೆ ಕೇಳ್ತಾರೆ. ಸೊ ಯಾಕೆ ಹಂಗೆ ಕೇಳ್ತಾರಪ್ಪ ಅಂತಂದ್ರೆ, ಆ ಒಂದು ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್ ಅನ್ನುವಂಥದ್ದು ಏನಾಗಿರ್ತದೆ, ಒಂದು ಊಹಾತ್ಮಕವಾದಂತಹ ಸನ್ನಿವೇಶವನ್ನು ಕೊಡುವಂಥದ್ದಾಗಿರ್ಬೋದು, ಅಥವಾ ನೈಜ ಜೀವನದಲ್ಲಿನೇ ನಡೆದು ಹೋಗಿರ್ತಕ್ಕಂಥ ಘಟನೆಗಳನ್ನು ಅವರಿಗೆ ಕೊಡುವಂಥದ್ದಾಗಿರ್ಬೋದು, ಕೊಟ್ಟು ಅದರ ಸೊಲ್ಯೂಷನ್ಗಳನ್ನು, ಅದರ ಆನ್ಸರ್ಗಳನ್ನು ಕಂಡುಹಿಡಲಿಕ್ಕೆ ಹೇಳ್ತಾರೆ. ಹಿಂಗೆ ಯಾಕೆ ಕೊಡ್ತಾರೆ ಅಂತಂದರೆ, ಆ ವ್ಯಕ್ತಿ ಅಥವಾ ಆ ಅಭ್ಯರ್ಥಿ ಅಥವಾ ಆ ವಿದ್ಯಾರ್ಥಿ ತಾನು ಥೆರಾಟಿಕಲ್ಲಾಗಿ ಏನು ಕಲ್ತಿರ್ತಾನೆ, ಥಿಯರಿಯಲ್ಲಿ ಏನು ಕಲ್ತಿರ್ತಾನೆ, ಅದನ್ನು ನೈಜ ಜೀವನದ ವಿಚಾರಗಳಿಗೆ ಯಾವ ರೀತಿ ಆತ ಅಪ್ಲೈ ಮಾಡ್ತಾನೆ, ಅದನ್ನು ಹೆಂಗೆ ಅನ್ವಯ ಮಾಡ್ತಾನೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಈ ರೀತಿಯ ಮಾನಕ ಸನ್ನಿವೇಶಗಳನ್ನು ಅಥವಾ ಸ್ಟ್ಯಾಂಡರ್ಡ್ ಸಿನ್ಯಾರಿಯೋಗಳನ್ನು ಕೊಡಲಾಗ್ತದೆ. ಇದು ಕೂಡ ಪರೀಕ್ಷಾ ವಿಧಾನದಲ್ಲಿ ಬರ್ತಕ್ಕಂಥ ಒಂದು ಗುಣ. ಇನ್ನು ಒಬ್ಬ ವ್ಯಕ್ತಿಯ ಅಥವಾ ಒಂದು ಗುಂಪಿನ ಮನೋವೈಜ್ಞಾನಿಕ ಅಂಶಗಳನ್ನು ಗುಣಾತ್ಮಕವಾಗಿ ಮತ್ತು ಪರಿಮಾಣಾತ್ಮಕವಾಗಿ ಅಳೆಯಲು ಈ ವಿಧಾನದಿಂದ ಸಾಧ್ಯವಾಗ್ತದೆ. ಪರೀಕ್ಷಾ ವಿಧಾನದಿಂದ ಏನು ಸಾಧ್ಯ ಆಗ್ತದೆ ಅಂತಂದರೆ, ಪರೀಕ್ಷಾ ವಿಧಾನದಿಂದ ಒಬ್ಬ ವ್ಯಕ್ತಿಯ ಅಥವಾ ಒಂದು ಗುಂಪಿನ ಮನೋವೈಜ್ಞಾನಿಕ ಅಂಶಗಳು ಅವುಗಳನ್ನು ಗುಣಾತ್ಮಕವಾಗಿ ಹಾಗೂ ಪರಿಮಾಣಾತ್ಮಕವಾಗಿ ಕ್ವಾಂಟಿಟೇಟಿವ್ಲಿ ಹಾಗೂ ಕ್ವಾಲಿಟೇಟಿವ್ಲಿ ನಾವು ಅವುಗಳನ್ನು ಅಳತೆ ಮಾಡೋದಕ್ಕೋಸ್ಕರವಾಗಿ ಈ ಒಂದು ಟೆಸ್ಟ್ಸ್ ನಮಗೆ ಸಹಕಾರಿಯಾಗ್ತವೆ. ಈ ವಿಧಾನವು ಅಂದರೆ ಟೆಸ್ಟಿಂಗ್ ವಿಧಾನವು ವೈಯಕ್ತಿಕ ಭಿನ್ನತೆಗಳನ್ನು ಅಥವಾ ವ್ಯಕ್ತಿ ವ್ಯತ್ಯಾಸಗಳನ್ನು ಅಧ್ಯಯನ ಮಾಡಲು ನೆರವಾಗ್ತವೆ ಮತ್ತು ಒಂದು ಗುಂಪನ್ನು ಇನ್ನೊಂದು ಗುಂಪಿನೊಂದಿಗೆ ಹೋಲಿಕೆ ಮಾಡೋದಕ್ಕೋಸ್ಕರವಾಗಿಯೂ ಇವು ಸಹಕಾರಿಯಾಗ್ತವೆ. ಹಾಗಿದ್ದಲ್ಲಿ ಟೆಸ್ಟಿಂಗ್ ಮೆಥಡ್ಸ್ಗಳೇನಾಗ್ತಾವಪ್ಪ ಅಂತಂದ್ರೆ, ಇಂಡಿವಿಜುವಲ್ ಡಿಫರೆನ್ಸಸ್, ವ್ಯಕ್ತಿಗಳಲ್ಲಿನ ಸ್ಟೂಡೆಂಟ್ಸ್ಗಳಲ್ಲಿನ ವ್ಯತ್ಯಾಸಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ, ಅಧ್ಯಯನ ಮಾಡೋದಕ್ಕೆ ಸಹಕಾರಿಯಾಗ್ತವೆ. ಹಾಗೂ ಒಂದು ಗುಂಪನ್ನು ಇನ್ನೊಂದು ಗುಂಪಿನಿಂದ ಹೆಂಗೆ ಭಿನ್ನ ಇದ್ದಾವೆ ಅಥವಾ ಕಂಪ್ಯಾರಿಸನ್ ಮಾಡಲಿಕ್ಕೆ ಇದು ನಮಗೆ ಸಹಕಾರಿಯಾಗ್ತದೆ. ಪರೀಕ್ಷಾ ವಿಧಾನದಿಂದ ದೊರೆಯುವಂತಹ ಮಾಹಿತಿ ವಿದ್ಯಾರ್ಥಿಯ ಶೈಕ್ಷಣಿಕ ಸಾಧನೆಯನ್ನು ನಿರ್ಧರಿಸಲು ಮತ್ತು ಅವರಿಗೆ ಸೂಕ್ತ ಸಲಹೆ ಹಾಗೂ ನಿವಾರಣೋಪಾಯಗಳನ್ನು ಕೈಗೊಳ್ಳುವ ಮೂಲಕ ಅವರಲ್ಲಿ ಸುಧಾರಣೆ ತರಲಿಕ್ಕೆ ಸಹಕಾರಿಯಾಗಿವೆ. ನೋಡಿರಿ, ಪರೀಕ್ಷಾ ವಿಧಾನದಿಂದ ನಾವೇನು ಮಾಹಿತಿಯನ್ನು ಪಡೆದುಕೊಳ್ತೀವಲ್ಲ, ಆ ಒಂದು ಮಾಹಿತಿ ವಿದ್ಯಾರ್ಥಿಯ ಶೈಕ್ಷಣಿಕ ಸಾಧನೆಯನ್ನು ನಿರ್ಧರಿಸಲು, ವಿದ್ಯಾರ್ಥಿ ಶೈಕ್ಷಣಿಕವಾಗಿ ಏನನ್ನು ಸಾಧನೆ ಮಾಡಿದ್ದಾನೆ ಅನ್ನೋದನ್ನು ನಿರ್ಧಾರ ಮಾಡಲಿಕ್ಕೆ, ಹಾಗೂ ಅವರಿಗೆ ಯಾವ ರೀತಿ ನಾವು ಸಲಹೆ ಸೂಚನೆಗಳನ್ನು ಕೊಡಬೇಕು, ಯಾವ ರೀತಿ ಅವರಿಗೆ ನಿವಾರಣೋಪಾಯಗಳನ್ನು ಕೊಡಬೇಕು ಅನ್ನೋದನ್ನು ಕೂಡ ನಿರ್ಧಾರ ಮಾಡಲಿಕ್ಕೆ ಟೆಸ್ಟಿಂಗ್ ಮೆಥಡ್ ನಮಗೆ ಸಹಕಾರಿಯಾಗಿದೆ. ಈ ವಿಧಾನದಿಂದ ದೊರೆಯುವಂತಹ ದತ್ತಾಂಶಗಳನ್ನು ಮಾರ್ಗದರ್ಶನ ಮತ್ತು ಸಲಹಾ ಕಾರ್ಯಕ್ರಮಗಳಲ್ಲಿ ಪರಿಣಾಮಕಾರಿಯಾಗಿ ನಾವು ಬಳಕೆ ಮಾಡಿಕೊಳ್ಬೋದು. ಅಗೇನ್ ಟೆಸ್ಟಿಂಗ್ ಮೆಥಡ್ನಿಂದ ಬಂದಂತಹ ಅಂಶಗಳ ಆಧಾರದ ಮೇಲೆ ನಾವೇನು ಮಾಡ್ಬೋದಪ್ಪ ಅಂತಂದರೆ, ವಿದ್ಯಾರ್ಥಿಗೆ ಸಲಹೆ ಸೂಚನೆಗಳನ್ನು, ಸೂಕ್ತ ಸಲಹೆ ಸೂಚನೆಗಳನ್ನು ನಾವೇನು ಮಾಡ್ಬೋದು, ಕೊಡಬಹುದು. ಹಾಗೂ ಅವರಿಗೆ ಮಾರ್ಗದರ್ಶನವನ್ನು ನೀಡಬಹುದು, ಕರಿಯರ್ ಗೈಡೆನ್ಸ್ ಮಾಡ್ಬೋದು, ಕೌನ್ಸಿಲಿಂಗ್ ಮಾಡ್ಬೋದು. ಇವಿಷ್ಟು ಪರೀಕ್ಷಾ ವಿಧಾನದ ಗುಣಲಕ್ಷಣಗಳು. ಇನ್ನು ಪರೀಕ್ಷಾ ವಿಧಾನದ ಮಿತಿಗಳು ಯಾವುವು? ಸೊ ಯಾವುದೇ ಒಂದು ಮೆಥಡ್ ಇರಲಿ, ಅದು ಅದರದೇ ಆದಂಥ ಪಾಸಿಟಿವನ್ನು ಒಳಗೊಂಡಿರ್ತದೆ, ಅದರದೇ ಆದಂಥ ಲಿಮಿಟೇಷನ್ಸ್ಗಳನ್ನು ಒಳಗೊಂಡಿರ್ತದೆ. ಅವುಗಳನ್ನು ಪಾಸಿಟಿವ್ ಹಾಗೂ ಲಿಮಿಟೇಷನ್ಸ್ಗಳನ್ನು ನಾವು ಸರಿಯಾಗಿ ತಿಳ್ಕೊಂಡಾಗ ಅವುಗಳನ್ನು, ಆ ಒಂದು ಮೆಥಡ್ಗಳನ್ನು ನಾವು ಸೂಕ್ತವಾಗಿ ಬಳಸಲಿಕ್ಕೆ ಸಹಕಾರಿ ಆಗ್ತದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಪರೀಕ್ಷಾ ವಿಧಾನದ ಮಿತಿಗಳನ್ನು ನಾವೇನು ಮಾಡೋಣಪ್ಪ ಅಂತಂದರೆ ತಿಳ್ಕೊಳ್ಳೋಣ. ಪರೀಕ್ಷಾ ವಿಧಾನದ ಮಿತಿಗಳು ಯಾವ್ಯಾವು ಅಂತಂದರೆ, ವ್ಯಕ್ತಿತ್ವದ ವಿವಿಧ ಅಂಶಗಳನ್ನು ಅಳೆಯಲು ಅಗತ್ಯವಾದ ವಸ್ತುನಿಷ್ಠ ಪರೀಕ್ಷೆಗಳನ್ನು ರೂಪಿಸುವುದು ಅಷ್ಟು ಸುಲಭವಲ್ಲ. ಸೊ ಆ ವಿದ್ಯಾರ್ಥಿಗಳ ವ್ಯಕ್ತಿತ್ವ, ಕ್ಯಾರೆಕ್ಟರ್, ಅದನ್ನು ನಾವು ಅಳಿಬೇಕಪ್ಪ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಪರ್ಸನಾಲಿಟಿ ಅಥವಾ ಕ್ಯಾರೆಕ್ಟರ್ ಇದನ್ನು ಅಳಿಬೇಕಪ್ಪ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ವಸ್ತುನಿಷ್ಠ ಪರೀಕ್ಷೆಯನ್ನು ಕಂಡಕ್ಟ್ ಮಾಡೋದೇನೈತಲ್ಲ, ವಸ್ತುನಿಷ್ಠ ಪರೀಕ್ಷೆಯನ್ನು ರೆಡಿ ಮಾಡ್ಕೊಳ್ಳೋದೇನೈತಲ್ಲ, ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಈ ರೀತಿಯ ಪರೀಕ್ಷೆಗಳನ್ನು ನಾವು ರೆಡಿ ಮಾಡ್ಕೋಬೇಕಪ್ಪ ಅಂತಂದರೆ ಅದಕ್ಕೆ ಹಲವಾರು ರೀತಿಯ
ಏನು ತೊಗೋಬೇಕು, ಟ್ರೈನಿಂಗ್ ತೊಗೋಬೇಕಾಗ್ತದೆ. ಹಾಗೂ ಅದಕ್ಕೆ ಅದರದ್ದೇ ಆದಂಥ ಏನಿರಬೇಕಾಗ್ತದೆ, ಎಕ್ಸ್ಪೀರಿಯನ್ಸ್ ಆಗಬೇಕಾಗಿರ್ತದೆ, ಅನುಭವ ಜಾಸ್ತಿ ಇರಬೇಕಾಗ್ತದೆ ಅನ್ನುವಂಥದ್ದು. ಇದನ್ನು ಎಲ್ಲರೂ ಕೂಡ ಮಾಡಲಿಕ್ಕೆ ಆಗೋದಿಲ್ಲ, ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ ಇದ್ದವರು ಮಾಡ್ಬೋದು. ಇನ್ನು ಪರೀಕ್ಷೆಗಳನ್ನು ನಿರ್ಮಾಣ ಮಾಡಲು ಮತ್ತು ಪ್ರಮಾಣಬದ್ಧಗೊಳಿಸಲು ಹೆಚ್ಚು ಸಮಯ, ಹಣ ಹಾಗೂ ತಾಂತ್ರಿಕತೆ ಬೇಕಾಗ್ತದೆ. ಒಂದು ಟೆಸ್ಟನ್ನು ಈ ರೀತಿ ರೆಡಿ ಮಾಡಬೇಕಪ್ಪ ಅಂತಂದರೆ ಅದಕ್ಕೆ ಏನಾಗ್ತದೆ, ಹೆಚ್ಚು ಸಮಯ ಕೊಡಬೇಕಾಗ್ತದೆ, ಹಣ ಜಾಸ್ತಿ ವ್ಯಯಿಸಬೇಕಾಗ್ತದೆ, ಹಾಗೂ ಟೆಕ್ನಿಕಲ್ ನಾಲೆಜ್ ಜಾಸ್ತಿ ಇರಬೇಕಾಗ್ತದೆ, ತಾಂತ್ರಿಕತೆ ಜಾಸ್ತಿ ಬೇಕಾಗ್ತದೆ. ಇನ್ನು ಪರೀಕ್ಷಕ ಸೂಕ್ತ ತರಬೇತಿ ಹಾಗೂ ಕೌಶಲ್ಯಗಳನ್ನು ಹೊಂದಿರಬೇಕಾಗ್ತದೆ. ಮೊದಲನೇ ಅಂಶದಲ್ಲಿ ನಾನು ಹೇಳಿರುವಂಗೆ ಈ ಒಂದು ಪರೀಕ್ಷಾ ವಿಧಾನವನ್ನು ಬಳಸ್ಕೊಳ್ಬೇಕಪ್ಪ ಅಂತಂದರೆ ಅವರಿಗೆ ಹೆಚ್ಚಿನ ತರಬೇತಿಯನ್ನು ಕೊಡಬೇಕು, ಹಾಗೂ ಕೌಶಲ್ಯಗಳನ್ನು ಕೂಡ ನಾವೇನು ಮಾಡಬೇಕು, ಟೀಚರ್ಸ್ಗಳಿಗೆ ಹೇಳಿಕೊಡಬೇಕಾಗ್ತದೆ, ತಿಳಿಸಿಕೊಡಬೇಕಾಗ್ತದೆ, ಪ್ರಾಕ್ಟೀಸ್ ಮಾಡಿಸ್ಬೇಕಾಗ್ತದೆ. ಮತ್ತು ಪರೀಕ್ಷೆ ಕೈಗೊಳ್ಳುವಾಗ ಮಕ್ಕಳ ಮಾನಸಿಕ ಸ್ಥಿತಿಯನ್ನು ಗಣನೆಗೆ ತೆಗೆದುಕೊಳ್ಳದೇ ಇರುವುದರಿಂದ ಇಂತಹ ಪರೀಕ್ಷೆಗಳಿಂದ ದೊರೆಯುವಂತಹ ಮಾಹಿತಿ ತಪ್ಪು ತೀರ್ಮಾನ ಕೈಗೊಳ್ಳುವುದಕ್ಕೆ ಕಾರಣವಾಗ್ತದೆ. ಇನ್ನು ಪರೀಕ್ಷೆಯನ್ನು ಕೈಗೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳ ಮಾನಸಿಕ ಸ್ಥಿತಿಯನ್ನು ನಾವು ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಸೊ ಈ ರೀತಿಯಾಗಿ ಇರೋದರಿಂದ ಇಂತಹ ಪರೀಕ್ಷೆಗಳಿಂದ ದೊರೆಯುವಂತಹ ಮಾಹಿತಿ ಏನಾಗ್ತದೆ ಅಂತಂದ್ರೆ ತಪ್ಪು ತೀರ್ಮಾನವನ್ನು ಕೈಗೊಳ್ಳುವುದಕ್ಕೆ ದಾರಿ ಕೊಡ್ತದೆ ಅನ್ನುವಂಥದ್ದು. ಇವಿಷ್ಟು ಈ ಪರೀಕ್ಷಾ ವಿಧಾನಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡಬಹುದಾದಂಥ ಅಂಶಗಳು. ಇನ್ನು ಮುಂದುವರೆದಂಥ ಕೆಲವೊಂದಿಷ್ಟು ವಿಧಾನಗಳಿದ್ದಾವೆ. ಉದಾಹರಣೆಗೆ ಸಮೀಕ್ಷಾ ವಿಧಾನ ಆಗಿರ್ಬೋದು, ಅಂದರೆ ಸರ್ವೆ ಮೆಥಡ್ ಆಗಿರ್ಬೋದು, ಹಾಗೂ ಮತ್ತು ಯಾವುದು ಕ್ಷೇತ್ರ ಅಧ್ಯಯನ ಆಗಿರ್ಬೋದು. ಇವುಗಳನ್ನ ಸಪ್ರೇಟ್ ವಿಡಿಯೋ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ, ಯಾಕಂದರೆ ಅದಕ್ಕೆ ಸಂಬಂಧಪಟ್ಟಂತೆ ವಿಷಯಗಳು ಕಡಿಮೆ ಇರೋದರಿಂದ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ನಾನು ಕಂಟಿನ್ಯೂ ಮಾಡಿಬಿಡ್ತೇನೆ ಅನ್ನುವಂಥದ್ದು. ಸೊ ಹೀಗಾಗಿ ಎಲ್ಲರೂ ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ಬೇಕು. ಏನಿದೆ ಆ ಸಮೀಕ್ಷಾ ವಿಧಾನ ಅಥವಾ ಸಮೀಕ್ಷಾ ವಿಧಾನವನ್ನು ಇನ್ನೂ ಯಾವ್ಯಾವ ಹೆಸರಿಂದ ಕರೀತಾರೆ ಅಂದರೆ ಸರ್ವೇಕ್ಷಣಾ ವಿಧಾನ, ಕ್ಷೇತ್ರ ಅನ್ವೇಷಣಾ ವಿಧಾನ, ಇಂಗ್ಲೀಷಲ್ಲಿ ಸರ್ವೆ ಮೆಥಡ್ ಅಂತ ಇದನ್ನು ಕರೀತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆಗಳು ಯಾವುವು ಹಾಗಂದರೆ, ಈ ವಿಧಾನದಲ್ಲಿ ಸಮೀಕ್ಷೆ ಕೈಗೊಳ್ಳುವಂತಹ ವ್ಯಕ್ತಿ ಅಥವಾ ವ್ಯಕ್ತಿಗಳನ್ನು ಅವರ ಸ್ವಾಭಾವಿಕ ಸನ್ನಿವೇಶದಲ್ಲಿ, ಸ್ವಾಭಾವಿಕ ಜೀವನದಲ್ಲಿನೇ ವೀಕ್ಷಿಸಿ ತನಗೆ ಬೇಕಾದ ಮಾಹಿತಿಯನ್ನು ಇಲ್ಲಿ ಏನು ಮಾಡಲಾಗ್ತದೆ, ತೆಗೆದುಕೊಳ್ಳಲಾಗ್ತದೆ. ಈ ವಿಧಾನದಲ್ಲಿ ಅಧ್ಯಯನದ ಯಾವುದೇ ಅಂಶಗಳ ಮೇಲೆ ಅನ್ವೇಷಕನಿಗೆ ಹಿಡಿತ ಇರುವುದಿಲ್ಲ. ಅಲ್ಲಿ ಏನಿರುತ್ತೋ ಅದನ್ನೇ ಈತ ಏನು ಮಾಡಬೇಕಾಗತ್ತೆ, ಪ್ರಶ್ನೆ ಮಾಡಬೇಕಾಗತ್ತೆ, ಅದನ್ನೇ ಈತ ಇನ್ಫಾರ್ಮೇಷನ್ ರೂಪದಲ್ಲಿ ತೆಗೆದುಕೊಳ್ಳಬೇಕಾಗ್ತದೆ. ಅನ್ವೇಷಣೆಗೆ ಒಳಗಾಗಿರುವ ವ್ಯಕ್ತಿಗಳ ವರ್ತನೆಯ ಮೇಲಾಗಲಿ ಅಥವಾ ವರ್ತನೆಯ ಮೇಲೆ ಪ್ರಭಾವ ಬೀರುವ ಅಂಶಗಳ ಮೇಲಾಗಲಿ ಅನ್ವೇಷಕ ಪ್ರಭಾವ ಬೀರಲು ಬರಂಗಿಲ್ಲ. ಯಾರು ಅನ್ವೇಷಕನಾಗಿ ಅಲ್ಲಿ ಹೋಗಿರ್ತಾನಲ್ಲ ಆ ವ್ಯಕ್ತಿ ಅನ್ವೇಷಣೆಗೆ ಒಳಪಡುವಂತಹ ವ್ಯಕ್ತಿಯ ಮೇಲೆ ಯಾವುದೇ ರೀತಿಯ ತನ್ನ ಪ್ರಭಾವವನ್ನು ಬೀರಲಿಕ್ಕೆ ಅಲ್ಲಿ ಸಾಧ್ಯತೆ ಇಲ್ಲ ಅನ್ನುವಂಥದ್ದು. ಇನ್ನು ವಿದ್ಯಾರ್ಥಿಗಳ ವೈಯಕ್ತಿಕ ಭಿನ್ನತೆಗಳನ್ನು ಅಧ್ಯಯನ ಮಾಡಲಿಕ್ಕೆ ಈ ಒಂದು ಸರ್ವೆ ಮೆಥಡ್ ಏನಾಗ್ತದೆ, ಅತ್ಯಂತ ಉಪಯುಕ್ತವಾಗ್ತದೆ. ಶೈಕ್ಷಣಿಕ ಮನೋವಿಜ್ಞಾನದ ಅಧ್ಯಯನದಲ್ಲಿ ಪ್ರತಿದರ್ಶನವನ್ನು, ಸ್ಯಾಂಪಲನ್ನು ನೇರವಾಗಿ ವೀಕ್ಷಿಸುವಂತಹ ಸಂಖ್ಯಾಶಾಸ್ತ್ರೀಯ ಸಮೀಕ್ಷೆಗಳನ್ನು ಬಳಸಿಕೊಳ್ಳಲಾಗ್ತದೆ. ಇಲ್ಲೇನಾಗ್ತದೆ, ಶೈಕ್ಷಣಿಕ ಮನೋವಿಜ್ಞಾನದ ಅಧ್ಯಯನವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಪ್ರತಿದರ್ಶನವನ್ನು ಅಂದರೆ ಸ್ಯಾಂಪಲ್ ಅಂದರೆ ಅದೇನು ಸರ್ವೆ ಮಾಡ್ತಾ ಇರ್ತಾರಲ್ಲ ಅವರು ಸರ್ವೆಗೆ ಒಳಪಡ್ತಾ ಇರ್ತಕ್ಕಂಥವ್ರನ್ನ ಹೋಗಿ ಸಂದರ್ಶಿಸ್ತಾರಲ್ಲ, ಆ ಸರ್ವೆಗೆ ಒಳಪಡುವಂತಹವರನ್ನು ನಾವೇನಂತ ಕರಿತೇವೆ ಇಲ್ಲಿ ಅಂತಂದರೆ ಪ್ರತಿದರ್ಶನ ಅಥವಾ ಸ್ಯಾಂಪಲ್ ಅಂತ ಕರಿತೇವೆ. ಇವರನ್ನು ಏನಾಗ್ತದೆ, ನೇರವಾಗಿ ವೀಕ್ಷಣೆ ಮಾಡುವಂತಹ ಸಂಖ್ಯಾಶಾಸ್ತ್ರೀಯ ಸಮೀಕ್ಷೆಗಳನ್ನು ಬಳಸಿಕೊಳ್ತಾರೆ. ಓಕೆ, ಸರ್ವೆ ಮೆಥಡಲ್ಲಿ ಏನಾಗ್ತದೆ ಅಂತಂದರೆ, ಸರ್ವೆ ಮೆಥಡಲ್ಲಿ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ಗಳನ್ನು ಬಳಕೆ ಮಾಡಿಕೊಂಡು ಮಾಹಿತಿಯನ್ನು ಏನು ಮಾಡಲಾಗ್ತದೆ, ಸಂಗ್ರಹಣೆ ಮಾಡಿಕೊಳ್ಳಲಾಗ್ತದೆ. ಹೆಚ್ಚು ಜನರಿಂದ ಮಾಹಿತಿಯನ್ನು ಸಂಗ್ರಹಿಸಬೇಕಾದಾಗ ಮತ್ತು ಅತ್ಯಲ್ಪ ಅವಧಿಯಲ್ಲಿ ಹೆಚ್ಚು ಮಾಹಿತಿಯನ್ನು ಸಂಗ್ರಹಿಸಬೇಕಾದಾಗ ಇತರ ವಿಧಾನಗಳನ್ನು ಅನುಸರಿಸಲು ಸಾಧ್ಯವಾಗದೇ ಇದ್ದಾಗ ಈ ವಿಧಾನವನ್ನು ಬಳಸಿಕೊಳ್ಳಬಹುದು. ಸರ್ವೆ ಮೆಥಡನ್ನು ಯಾವಾಗ ಬಳಸ್ಕೊಳ್ಬೋದಪ್ಪ ಅಂತಂದರೆ, ಹೆಚ್ಚು ಜನರಿಂದ ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕಾಗಿದೆ ಹಾಗೂ ಕಡಿಮೆ ಅವಧಿಯಲ್ಲಿ ಕಲೆಕ್ಟ್ ಮಾಡಬೇಕಾಗಿದೆ ಅಂದಾಗ, ಹಾಗೂ ಇತರೆ ವಿಧಾನಗಳನ್ನು, ಬೇರೆ ಯಾವುದೇ ವಿಧಾನಗಳನ್ನು ನಾವು ಬಳಕೆ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂದಂಥ ಸಂದರ್ಭದಲ್ಲಿ ನಾವು ಸರ್ವೆ ಮೆಥಡನ್ನು ಬಳಕೆ ಮಾಡಬಹುದು. ಈ ವಿಧಾನದಲ್ಲಿ ದತ್ತಾಂಶಗಳನ್ನು ಸಂಗ್ರಹಿಸಲು ಪ್ರಶ್ನಾವಳಿಗಳು, ತಪಶೀಲು ಪಟ್ಟಿಗಳು, ವೀಕ್ಷಣೆ, ಸಂದರ್ಶನ, ದರ್ಜಾ ಮಾಪನಿಗಳು ಮತ್ತು ಮುಂತಾದ ತಂತ್ರಗಳನ್ನು ಬಳಸಿಕೊಳ್ಳುತ್ತಾರೆ. ಸೊ ಹಾಗಂದ್ರೆ ಈ ಸರ್ವೆ ಮೆಥಡಲ್ಲಿ ಯಾವ್ಯಾವ ಇತರೆ ಎಕ್ಸ್ಟ್ರಾ ಮಾಹಿತಿಗಳನ್ನು, ಇತರೆ ಮೆಥಡ್ಸ್ಗಳನ್ನು ಬಳಸ್ಕೊಳ್ತಾರೆ ಅಂತಂದರೆ ಪ್ರಶ್ನಾವಳಿಗಳನ್ನು ಬಳಸಿಕೊಳ್ತಾರೆ. ತಾವು ಯಾವ ಪ್ರಶ್ನೆಗಳನ್ನು ಕೇಳಬೇಕು ಅನ್ನೋದನ್ನು ಒಂದು ನಿರ್ದಿಷ್ಟ ರೂಪದಲ್ಲಿ ಏನು ಮಾಡ್ತಾರೆ, ಪಟ್ಟಿ ಮಾಡಿಕೊಂಡು ಅವುಗಳನ್ನು
ಆ ಸಂದರ್ಶನಕ್ಕೆ ಒಳಪಟ್ಟಂಥ ವ್ಯಕ್ತಿಗೆ ಕೊಟ್ಟುಬಿಟ್ಟು ಅವರಿಂದ ಮಾಹಿತಿಯನ್ನು ಪಡ್ಕೊಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಚೆಕ್ ಲಿಸ್ಟ್ಗಳನ್ನು ಕೂಡ ಇವರು ರೆಡಿ ಮಾಡಿಕೊಳ್ಬೋದು. ಅವುಗಳಿಗೆ ಕನ್ನಡದಲ್ಲಿ ಅಂತ ಕರೀತಾರೆ ತಪಶೀಲು ಪಟ್ಟಿಗಳು. ಇನ್ನು ವೀಕ್ಷಣೆ, ತಾವೇ ಹೋಗಿ ವೀಕ್ಷಣಾ ಪದ್ಧತಿಯನ್ನು ಮಾಡುವಂಥದ್ದು. ಸಂದರ್ಶನ, ಹೋಗಿ ಆ ಸಂದರ್ಶನವನ್ನು ಮಾಡಬೇಕಾದವರು ಸಂದರ್ಶನಕ್ಕೆ ಒಳಪಡುವ ವ್ಯಕ್ತಿಯನ್ನು ನೇರವಾಗಿ ಭೇಟಿಯಾಗಿ ಪ್ರಶ್ನೆಗಳನ್ನು ಕೇಳಿಕೊಳ್ಳುವಂಥದ್ದು. ದರ್ಜಾ ಮಾಪನಿಗಳು ಹಾಗೂ ಇನ್ನೂ ಹಲವಾರು ವಿಧಾನಗಳನ್ನು ಇಲ್ಲಿ ಬಳಸ್ಕೊಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಸಮೀಕ್ಷೆಯ ದತ್ತಾಂಶಗಳನ್ನು ಅಥವಾ ಜನರ ಪ್ರತಿಕ್ರಿಯೆಗಳನ್ನು ದೂರವಾಣಿ ಹಾಗೂ ಅಂತರ್ಜಾಲಗಳ ಮೂಲಕವೂ ನಾವೇನು ಮಾಡ್ಬೋದಾಗಿದೆ, ಸಂಗ್ರಹಣೆ ಮಾಡಿಕೊಳ್ಳಬಹುದಾಗಿದೆ. ಅಪ್ಡೇಟೆಡ್ ವರ್ಷನ್ ಆಗಿರೋದ್ರಿಂದ ಜನರೇಷನ್ ಏನಾಗ್ತಾಯಿದೆ, ಅಪ್ಡೇಟ್ ಆಗ್ತಾ ಇರೋದ್ರಿಂದ ಏನಾಗ್ತಾಯಿದೆ ಅಂತಂದ್ರೆ ನಾವು ನೇರವಾಗಿ ಹೋಗಿ ಅವರನ್ನು ಪ್ರಶ್ನೆ ಮಾಡಿ ಅವುಗಳನ್ನು ಭೇಟಿ ಮಾಡಿ ಪ್ರಶ್ನೆ ಮಾಡುವಂತಹ ಪ್ರಮೇಯ ಕಡಿಮೆ ಆಗ್ತಾಯಿದೆ. ಅದರ ಬದಲಿಗೆ ನಾವು ಅವರಿಗೆ ಸಂದರ್ಶನವನ್ನು ಹೆಂಗೆ ಮಾಡ್ಕೊಳ್ಬೋದು, ದೂರವಾಣಿಯ ಮೂಲಕ ಮಾಡಬಹುದು ಅಥವಾ ಅಂತರ್ಜಾಲದ ಮೂಲಕವೂ ಕೂಡ ಮಾಡಬಹುದಾಗಿದೆ. ಒಂದು ಉದಾಹರಣೆ ತೆಗೆದುಕೊಳ್ಳೋದಾದರೆ, ನಾವು ಒಂದು ಹೊಸ ಪಠ್ಯಪುಸ್ತಕವನ್ನು 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅಳವಡಿಸುವ ಮುನ್ನ ಅದರ ಬಗ್ಗೆ 8ನೇ ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ಮತ್ತು ಆ ವಿಷಯ ಬೋಧಿಸುತ್ತಾ ಇರತಕ್ಕಂಥ ಶಿಕ್ಷಕರ ಅಭಿಪ್ರಾಯಗಳನ್ನು ನೀವು ಪಡೆಯಲು ಇಚ್ಛಿಸಿದ್ದಲ್ಲಿ ಹೊಸ ಪಠ್ಯಕ್ರಮದ ಕುರಿತು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಭಿನ್ನವಾದ ಪ್ರಶ್ನಾವಳಿಗಳನ್ನು ಕೊಡಬೇಕು. ಏನಾಗಿದ್ದರೆ 8ನೇ ತರಗತಿಗೆ ಏನು ಮಾಡಬೇಕಾಗಿದೆ, ಒಂದು ಸಿಲೆಬಸ್ಸನ್ನು ಚೇಂಜ್ ಮಾಡಬೇಕಾಗಿದೆ. ಹಳೆ ಸಿಲೆಬಸ್ಸಿಂದ ಹೊಸ ಸಿಲೆಬಸ್ಸಿಗೆ ಚೇಂಜ್ ಮಾಡಬೇಕಾಗಿದೆ. ಸೊ ಹಾಗಿದ್ದಲ್ಲಿ 8ನೇ ತರಗತಿಯ ವಿದ್ಯಾರ್ಥಿಗಳಿಗೂ ಕೂಡ ಆ ಪ್ರಶ್ನೆಗಳನ್ನ ಕೇಳಬೇಕು. ಹಾಗೂ 8ನೇ ತರಗತಿಗೆ ಪಾಠ ಬೋಧನೆ ಮಾಡ್ತಾ ಇರ್ತಕ್ಕಂಥ ಟೀಚರ್ಸ್ಗೂ ನಾವು ಆ ಪ್ರಶ್ನೆಗಳನ್ನು ಕೇಳಬೇಕು. ಸೊ ಹೀಗಾಗಿ ಇಬ್ಬರಿಗೂ ಕೇಳಬೇಕಾದಂಥ ಪ್ರಶ್ನೆಗಳನ್ನ ವಿಭಿನ್ನವಾಗಿ ನಾವೇನು ಮಾಡಬೇಕು, ಸಪ್ರೇಟಾಗಿ ಪ್ರಶ್ನೆಗಳನ್ನು ರೆಡಿ ಮಾಡಿಕೊಳ್ಬೇಕು. ರೆಡಿ ಮಾಡಿಕೊಂಡ ನಂತರ 8ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಮತ್ತು ಅದನ್ನು ಬೋಧಿಸುವಂತಹ ಎಲ್ಲ ಶಿಕ್ಷಕರಿಂದ ಮಾಹಿತಿಯನ್ನು ಸಂಗ್ರಹಿಸಲು ಸಾಧ್ಯ ಆಗದೇ ಇರುವುದರಿಂದ ಜನಸಮಷ್ಟಿಯನ್ನು ಪ್ರತಿನಿಧಿಸುವಂತಹ ಪ್ರತಿದರ್ಶನವನ್ನು ಸ್ಯಾಂಪಲ್ ಅನ್ನು ಮಾಡ್ಕೊಂಡ್ಬಿಟ್ಟು ಆಯ್ಕೆ ಮಾಡಿಕೊಳ್ಬೇಕು. ಆ ಪ್ರತಿದರ್ಶನದ ಗುಂಪಿಗೆ ಪ್ರಶ್ನಾವಳಿಗಳನ್ನು ನೀಡಿ ಅವರಿಂದ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಬೇಕು. ನೋಡಿರಿ, ಎಲ್ಲ 8ನೇ ತರಗತಿ ಸ್ಟೂಡೆಂಟ್ಸು, ಎಲ್ಲ 8ನೇ ತರಗತಿಗೆ ಪಾಠ ಮಾಡ್ತಕ್ಕಂಥ ಟೀಚರ್ಸ್ಗಳನ್ನು ಖುದ್ದಾಗಿ ಹೋಗಿ ಭೇಟಿ ಮಾಡಿ ಅವ್ರಿಗೆ ಪ್ರಶ್ನಾವಳಿಗಳನ್ನು ಕೊಟ್ಟು ಅವರಿಂದ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ಕೊಳ್ಳೋದು ಕಷ್ಟ ಆಗ್ತದೆ. ಸೊ ಹೀಗಾಗಿ ಏನು ಮಾಡಬೇಕಪ್ಪ ಅಂತಂದರೆ, ಒಂದಿಷ್ಟು ಸ್ಯಾಂಪಲ್ ಅಥವಾ ಪ್ರತಿದರ್ಶಿಯನ್ನು ನಾವೇ ಸೆಲೆಕ್ಟ್ ಮಾಡಿಕೊಂಡು ಅವರಿಗೆ ನಾವು ರೆಡಿ ಮಾಡಿರ್ತಕ್ಕಂತಹ ಪ್ರಶ್ನಾವಳಿಗಳನ್ನು ಕೊಟ್ಟು ಅವರಿಂದ ಮಾಹಿತಿಯನ್ನು ಏನು ಮಾಡಬೇಕು, ಸಂಗ್ರಹಣೆ ಮಾಡಬೇಕು. ನಂತರ ಅದನ್ನು ಸಂಖ್ಯಾಶಾಸ್ತ್ರೀಯವಾಗಿ ವಿಶ್ಲೇಷಣೆ ಮಾಡಿ ಅದರ ಅರ್ಥ ವಿವರಣೆಯನ್ನು ನೀಡಬಹುದಾಗಿದೆ. ಈ ಸಮೀಕ್ಷೆಯ ಫಲಿತಾಂಶಗಳ ಆಧಾರದ ಮೇಲೆ ಹೊಸ ಪಠ್ಯ ವಸ್ತುವಿನಲ್ಲಿ ಅಗತ್ಯ ಮಾರ್ಪಾಡು ಮಾಡಿ ನಂತರದ ವರ್ಷದಿಂದ ಹೊಸ ಪಠ್ಯವನ್ನು ಏನು ಮಾಡಬಹುದು, ಜಾರಿಗೊಳಿಸಬಹುದು. ಈ ರೀತಿ ಮಾಹಿತಿಯನ್ನು ನಾವು ಸಂಗ್ರಹಣೆ ಮಾಡಿಕೊಂಡು ಬಂದ ನಂತರ ಅದನ್ನು ಸಂಖ್ಯಾಶಾಸ್ತ್ರೀಯ ವಿಧಾನಗಳ ಮೂಲಕ ಅರ್ಥವನ್ನು ಸಂಗ್ರಹಣೆ ಮಾಡಿ ಅರ್ಥವನ್ನು ತೆಗೆದುಕೊಂಡು ಬಂದು ಆ ಅರ್ಥದ ಆಧಾರದ ಮೇಲೆ ಪ್ರಸ್ತುತವಾಗಿ ಇರ್ತಕ್ಕಂಥ ಪಠ್ಯಕ್ರಮದಲ್ಲಿನ ಬದಲಾವಣೆಗಳನ್ನು ಕೈಗೊಂಡು ಅದರಲ್ಲಿ ಅವಶ್ಯಕತೆ ಇರುವಂಥ ಬದಲಾವಣೆಗಳನ್ನು ಮಾಡಿ ಮುಂದಿನ ವರ್ಷದಿಂದ ಆ ಅಪ್ಡೇಟೆಡ್ ವರ್ಷನ್ ಇರುವಂಥ ಸಿಲೆಬಸ್ಸನ್ನು ನಾವೇನು ಮಾಡಬೇಕು, ಜಾರಿ ಮಾಡಬೇಕು. ಅದನ್ನು ಓದ್ಕೊಳ್ಳೋದಕ್ಕೆ, ಪಾಠ ಮಾಡೋದಕ್ಕೆ ಬಿಡಬೇಕು ಅನ್ನುವಂಥದ್ದು. ಈ ರೀತಿ ನಾವು ಸಿಲೆಬಸ್ಸನ್ನು ಅಪ್ಗ್ರೇಡ್ ಮಾಡಿಕೊಳ್ಳುವ ಸಂದರ್ಭದಲ್ಲಿ ನಮಗೆ ಈ ಒಂದು ಸರ್ವೆ ಮೆಥಡ್ಡು ಸಹಾಯ ಆಗ್ತದೆ ಅನ್ನುವಂಥದ್ದು. ಇನ್ನು ಸಮೀಕ್ಷಾ ವಿಧಾನದ ಕುರಿತಾದ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ. ಸಮೀಕ್ಷಾ ವಿಧಾನದಲ್ಲಿ ಪ್ರಮುಖವಾಗಿ ಎಷ್ಟು ವಿಧಗಳಿದ್ದಾವೆ? 3 ವಿಧಾನ ಇದ್ದಾವೆ. ಸಮೀಕ್ಷಾ ವಿಧಾನದಲ್ಲಿ ಪ್ರಮುಖವಾಗಿ 3 ವಿಧಾನ ಇದ್ದಾವೆ. ಮೊದಲ ವಿಧಾನ ಯಾವುದಪ್ಪ ಅಂತಂದರೆ ಕ್ಷೇತ್ರ ಅಧ್ಯಯನ. ತಾವೇ ಖುದ್ದಾಗಿ ಅಲ್ಲಿ ಹೋಗಿ ಕ್ಷೇತ್ರಕ್ಕೆ ಭೇಟಿ ನೀಡಿ ಅದನ್ನು ಅಧ್ಯಯನ ಮಾಡುವಂಥದ್ದು. ವಿಕಾಸಾತ್ಮಕ ಸಮೀಕ್ಷೆ ಹಾಗೂ ವಿಭೇದಾತ್ಮಕ ಸಮೀಕ್ಷೆ, ಡಿಫ್ರೆನ್ಷಿಯೇಟೆಡ್ ಸರ್ವೆ. ಸೊ ಅವು ಯಾವ್ಯಾವ ಅಂತಂದು ಅದರ ವಿಸ್ತೃತ ರೂಪ ಏನು ಅಂತ ನಾವು ಮುಂದೆ ಓದ್ತಾ ಹೋಗೋಣ. ಈ 3 ವಿಧಾನಗಳಲ್ಲಿ ಪ್ರತಿ ದರ್ಶನದ ಆಯ್ಕೆ ಮತ್ತು ವೀಕ್ಷಣೆಯಲ್ಲಿ ಸಮಾನತೆಯನ್ನು ಕಾಣುತ್ತೇವೆ. ಈ ಮೂರು ಮೆಥಡಲ್ಲಿ ಏನಾಗ್ತದೆ ಅಂತಂದರೆ, ಪ್ರತಿ ದರ್ಶದ ಅಂದರೆ ಸ್ಯಾಂಪಲ್ಲಿನ ಆಯ್ಕೆ ಮಾಡಿಕೊಳ್ಳುವುದಾಗಿರ್ಬೋದು ಹಾಗೂ ಸ್ಯಾಂಪಲಿನ ವೀಕ್ಷಣೆಯನ್ನು ಮಾಡುವುದರಲ್ಲಿ ನಾವೇನು ಮಾಡ್ಬೋದು, ಸಮಾನತೆಯನ್ನು ಕಾಣ್ತೇವೆ, ಸಿಮಿಲಾರಿಟಿಯನ್ನು ಕಾಣ್ತೇವೆ ಅನ್ನುವಂಥದ್ದು. ಇನ್ನು ಒಂದನೇದಾಗಿ ಕ್ಷೇತ್ರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ನಾವು ಈಗ ಚರ್ಚೆ ಮಾಡೋಣ. ಕ್ಷೇತ್ರ ಅಧ್ಯಯನ ಅಂತಂದರೆ ಏನಾಗ್ತದೆ, ವೈಜ್ಞಾನಿಕ ಅನ್ವೇಷಣೆಗಳಲ್ಲಿ ಈ ವಿಧಾನವನ್ನು ನಾವು ಬಳಸ್ತೇವೆ. ಎಲ್ಲಿ ಯೂಸ್ ಮಾಡ್ತೇವೆ ನಾವು ಕ್ಷೇತ್ರ ಅಧ್ಯಯನವನ್ನು? ವೈಜ್ಞಾನಿಕ ಅನ್ವೇಷಣೆಗಳಲ್ಲಿ ಕ್ಷೇತ್ರ ಅಧ್ಯಯನವನ್ನು ಬಳಸ್ತೇವೆ. ಕ್ಷೇತ್ರ ಅಧ್ಯಯನವನ್ನು ನೈಜ ತರಗತಿಯ ಬೋಧನಾ ಕಲಿಕಾ ಸನ್ನಿವೇಶದಲ್ಲಿ ಬಳಸಬಹುದಾಗಿದೆ. ಸೊ ಹಂಗಂದ್ರೆ ನಾವು ಕ್ಷೇತ್ರ ಅಧ್ಯಯನವನ್ನು ಎಲ್ಲೆಲ್ಲಿ ಬಳಸಬೇಕಪ್ಪ ಅಂತಂದ್ರೆ ನೈಜ ತರಗತಿಯ ಬೋಧನಾ ಕಲಿಕಾ ಸನ್ನಿವೇಶದಲ್ಲಿ ಬಳಸಬಹುದಾಗಿದೆ. ಉದಾಹರಣೆ, ಕಾರ್ಯಕ್ರಮಾನ್ವಯ ಕಲಿಕಾ ಸಾಮಗ್ರಿ,
ಕಾರ್ಯಕ್ರಮಾನ್ವಯ ಕಲಿಕಾ ಸಾಮಗ್ರಿ. ಏನಿದು ಇಂಗ್ಲೀಷ್ನಲ್ಲಿ ಏನಂತಾರೆ? ಪ್ರೋಗ್ರಾಮ್ಡ್ ಲರ್ನಿಂಗ್ ಮೆಟೀರಿಯಲ್. ಈ ಪ್ರೋಗ್ರಾಮ್ಡ್ ಲರ್ನಿಂಗ್ ಮೆಟೀರಿಯಲ್ ಅಂತಂದರೆ ಈಚ್ ಪ್ರಾಬ್ಲಮ್ ಈಸ್ ಫಾಲೋಡ್ ಬೈ ಇಮಿಡಿಯೇಟ್ ಫೀಡ್ಬ್ಯಾಕ್ ಆ್ಯಂಡ್ ದ ನೆಕ್ಸ್ಟ್ ಸ್ಟೆಪ್ ಡಿಪೆಂಡ್ಸ್ ಆನ್ ದ ಲರ್ನರ್ಸ್ ರೆಸ್ಪಾನ್ಸ್. ಈ ರೀತಿಯಾಗಿ ಏನಾಗ್ತದೆ, ಈ ಒಂದು ಪ್ರೋಗ್ರಾಮ್ಡ್ ಲರ್ನಿಂಗ್ ಮೆಟೀರಿಯಲಲ್ಲಿ ಏನಾಗ್ತದೆ, ಪ್ರತಿಯೊಂದು ಪ್ರಾಬ್ಲಮ್ಮು ಕೂಡ ವಿದ್ಯಾರ್ಥಿ ಅಥವಾ ಕಲಿಕಾರ್ಥಿಗೆ ಏನು ಮಾಡ್ತದೆ, ಆತ ಕೊಟ್ಟಿರ್ತಕ್ಕಂಥ ಉತ್ತರಕ್ಕೆ ಸಂಬಂಧಪಟ್ಟಂತೆ ಇಮ್ಮಿಡಿಯೇಟ್ ಫೀಡ್ಬ್ಯಾಕನ್ನು ಕೊಡುತ್ತೆ. ಆ ಫೀಡ್ಬ್ಯಾಕಿನ ನೆಕ್ಸ್ಟ್ ಏನು ಮಾಡುತ್ತೆ, ಅವನಿಗೆ ಮತ್ತೆ ಪ್ರಶ್ನೆಯನ್ನು ಕೊಡುತ್ತೆ, ಇವನು ಮತ್ತೆ ಆನ್ಸರ್ ಮಾಡಬೇಕು. ಆದ ನಂತರ ಅದು ಏನು ಮಾಡ್ತದೆ, ನೆಕ್ಸ್ಟು ಕೊಟ್ಟಿರುವಂತಹ ಉತ್ತರ ಸರಿ ಇದೆಯೋ ತಪ್ಪಿದೆಯೋ ಅಂತ ಅಲ್ಲೇ ಹೇಳಿಬಿಡುತ್ತೆ. ಇದಕ್ಕೇನಾಗ್ತದೆ, ಇಮಿಡಿಯೇಟ್ ಫೀಡ್ಬ್ಯಾಕ್ ಸಿಗುತ್ತೆ. ಆತ ಕಲಿತಿದ್ದಾನೋ ಅಥವಾ ಕಲಿಕೆಯಲ್ಲಿ ಹಿಂದಿದ್ದಾನೋ ಅಥವಾ ಕಲಿಕೆಯಲ್ಲಿ ಫೇಲ್ ಆಗಿದ್ದಾನೋ, ಫೇಲ್ ಆದರೆ ಅದನ್ನು ಮತ್ತೆ ಹೆಂಗೆ ಸರಿ ಮಾಡಿಕೊಳ್ಬೇಕು ಅಲ್ಲೇ ಸಿಗೋದ್ರಿಂದ ಇಲ್ಲಿ ಕಲಿಕೆ ಏನಾಗ್ತದೆ, ತುಂಬ ವೇಗವಾಗಿ ಆಗ್ತದೆ. ಈ ರೀತಿಯ ಒಂದು ಮೆಥಡಲ್ಲಿ ಇದನ್ನಂತ ಕರೀತಾರೆ ಕಾರ್ಯಕ್ರಮಾನ್ವಯ ಕಲಿಕಾ ಸಾಮಗ್ರಿ ಅಂತ ಕರೀತಾರೆ. ಇದನ್ನು ರೂಪಿಸುವಾಗ ಮೊದಲ ಹಂತದಲ್ಲಿ ಅದನ್ನು ಒಂದು ಚಿಕ್ಕ ಗುಂಪಿನ ಮೇಲೆ ಪ್ರಯೋಗ ಮಾಡಲಾಗ್ತದೆ. ಇದರ ಫಲಿತಾಂಶದ ಆಧಾರದ ಮೇಲೆ ಸೂಕ್ತ ಮಾರ್ಪಾಡುಗಳನ್ನು ಮಾಡಿ ಅಂತಿಮವಾಗಿ ಅದರ ವಿಶ್ವಸನೀಯತೆ ಹಾಗೂ ಸಮಂಜಸತೆಯನ್ನು ಕಂಡುಕೊಳ್ಳಲು ನೈಜ ತರಗತಿಯಲ್ಲಿ ಇದನ್ನು ಬಳಕೆ ಮಾಡ್ತಾರೆ. ಉದಾಹರಣೆ ಕೊಡೋದಾದರೆ, ಕ್ಷೇತ್ರ ಅಧ್ಯಯನಕ್ಕೆ ಇದು ಇಷ್ಟೊತ್ತು ನಾವು ಚರ್ಚೆ ಮಾಡಿರೋದು ಕ್ಷೇತ್ರ ಅಧ್ಯಯನಕ್ಕೆ ಅದೊಂದು ಉದಾಹರಣೆ. ಓಕೆ, ಪ್ರಯೋಗ ವಿಧಾನದಲ್ಲಿ ಬಳಸುವಂಥ ಹಂತಗಳನ್ನೇ ಕ್ಷೇತ್ರ ಪ್ರಯೋಗಗಳಲ್ಲಿಯೂ ಕೂಡ ಬಳಕೆ ಮಾಡ್ತದೆ. ನಾವೇನು ಎಕ್ಸ್ಪೆರಿಮೆಂಟ್ ಮೆಥಡಲ್ಲಿ ಚರ್ಚೆ ಮಾಡಿದ್ವಲ್ಲ, ಅದೇ ರೀತಿಯ ಹಂತಗಳನ್ನು ಇಲ್ಲಿ ಕ್ಷೇತ್ರ ಅಧ್ಯಯನದಲ್ಲೂ ಕೂಡ ಬಳಕೆ ಮಾಡ್ತಾರೆ. ಅದನ್ನು ನಿಮಗಾಗಿ ಇನ್ನೊಂದು ಬಾರಿ ನಾವು ಇಲ್ಲಿ ಚರ್ಚೆ ಮಾಡಲಿದ್ದೇವೆ. ಒಂದಕ್ಕೆ ಏನು ಮಾಡ್ತೀವಿ ಹಂಗಂತಂದ್ರೆ, ಸಮಸ್ಯೆಯ ಆಯ್ಕೆ ಮತ್ತು ಸ್ಪಷ್ಟ ನಿರೂಪಣೆ. ಈಗ ಕ್ಷೇತ್ರ ಅಧ್ಯಯನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಮೊದಲು ಫಸ್ಟ್ ಸಮಸ್ಯೆಯನ್ನು ಆಯ್ಕೆ ಮಾಡಿಕೊಳ್ಬೇಕು, ಹಾಗೂ ಆ ಸಮಸ್ಯೆನ ಸ್ಪಷ್ಟವಾಗಿ ನಿರೂಪಣೆ ಮಾಡಿಕೊಳ್ಬೇಕು. ತದನಂತರ ಪ್ರಯೋಗಕ್ಕೆ ಒಳಪಡುವಂಥವರನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಈ ರೀತಿ ಪ್ರಯೋಗಕ್ಕೆ ಒಳಪಡುವಂಥವರನ್ನು ಆಯ್ಕೆ ಮಾಡುವಂಥದ್ದನ್ನೇ ನಾವೇನಂತ ಕರಿತೇವೆ, ಪ್ರತಿದರ್ಶಿಯ ಆಯ್ಕೆ ಅಂತ ಕರಿತೇವೆ. ಇನ್ನು ಲಭ್ಯವಿರುವಂತಹ ಮಾಹಿತಿ ಮತ್ತು ಹಿಂದಿನ ಅನುಭವಗಳ ಆಧಾರದ ಮೇಲೆ ಪ್ರಾಕಲ್ಪನೆಗಳನ್ನು ಅಥವಾ ಹೈಪೋಥಸಿಸ್ಗಳನ್ನು ರೂಪಣೆ ಮಾಡಿಕೊಳ್ಳುವಂಥದ್ದು. ಮೂರನೇ ಸ್ಟೆಪ್ಪಲ್ಲಿ ಏನಾಗುತ್ತೆ, ಲಭ್ಯವಿರುವಂತಹ ಮಾಹಿತಿ ಹಾಗೂ ಹಿಂದಿನ ಅನುಭವಗಳ ಆಧಾರದ ಮೇಲೆ ಪ್ರಾಕಲ್ಪನೆಗಳನ್ನು, ಇಂಗ್ಲೀಷ್ನಲ್ಲಿ ಹೈಪೋಥಸಿಸ್ ಅಂತ ಕರಿತೇವೆ, ಅವುಗಳನ್ನೇನು ಮಾಡ್ಕೋಬೇಕು, ರೂಪಣೆ ಮಾಡಿಕೊಳ್ಳಬೇಕು. ಇದಾದ ನಂತರ ಪ್ರಯೋಗಕ್ಕೆ ಅಗತ್ಯವಾದ ಸಾಧನೆಗಳ ಆಯ್ಕೆಯನ್ನು ಮಾಡಿಕೊಳ್ಳಬೇಕು ಅಥವಾ ರೂಪಣೆ ಮಾಡಿಕೊಳ್ಳಬೇಕು. ಪ್ರಯೋಗ ಮಾಡುವ ಮೂಲಕ ಮಾಹಿತಿಯನ್ನು ಸಂಗ್ರಹಣೆ ಮಾಡಿಕೊಳ್ಳಬೇಕು. ದತ್ತಾಂಶಗಳನ್ನು ವಿಶ್ಲೇಷಣೆ ಮಾಡಬೇಕು. ಪ್ರಾಕಲ್ಪನೆಗಳನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ತದನಂತರ ಮಾಹಿತಿಯನ್ನು ಆಧರಿಸಿ ತೀರ್ಮಾನವನ್ನು ಕೈಗೊಳ್ಳಬೇಕು. ಇವಿಷ್ಟು ಮೆಥಡ್ಡು ನಾವು ಪ್ರಾಯೋಗಿಕ ಪದ್ಧತಿಯಲ್ಲೂ ಕೂಡ ಬಳಸಿದ್ದೀವಿ. ಸೇಮ್ ಮೆಥಡನ್ನು ಕ್ಷೇತ್ರ ಅಧ್ಯಯನದಲ್ಲಿಯೂ ಕೂಡ ನಾವೇನು ಮಾಡ್ತಿದ್ದೇವೆ, ಬಳಸ್ತಾ ಇದ್ದೇವೆ. ನೆಕ್ಸ್ಟು ವಿಕಾಸಾತ್ಮಕ ಸಮೀಕ್ಷೆ ಅಂತ ಬರ್ತದೆ. ಏನಿದು ವಿಕಾಸಾತ್ಮಕ ಸಮೀಕ್ಷೆ ಅಂತಂದರೆ, ವಿಕಾಸಾತ್ಮಕ ಸಮೀಕ್ಷೆಗಳು ಒಂದು ಜನಸಂಖ್ಯೆಯ ಅಥವಾ ಒಂದು ಗುಂಪಿನ ಬೆಳವಣಿಗೆಯ ಲಕ್ಷಣಗಳಲ್ಲಿನ ಬದಲಾವಣೆಗಳನ್ನು ಜೀವನದ ಒಂದು ನಿರ್ದಿಷ್ಟ ಹಂತದಲ್ಲಿ ಅಧ್ಯಯನ ಮಾಡ್ತವೆ. ವಿಕಾಸಾತ್ಮಕ ಸಮೀಕ್ಷೆಗಳು ಏನು ಮಾಡ್ತವೆ ಅಂತಂದರೆ, ಒಂದು ಜನಸಂಖ್ಯೆಯ ಅಥವಾ ಒಂದು ಗುಂಪಿನ ಬೆಳವಣಿಗೆಯ ಲಕ್ಷಣಗಳನ್ನು, ಆ ಬೆಳವಣಿಗೆಯ ಲಕ್ಷಣಗಳಲ್ಲಿನ ಬದಲಾವಣೆಗಳನ್ನು ಜೀವನದ ಒಂದು ನಿರ್ದಿಷ್ಟ ಹಂತದಲ್ಲಿ ಏನು ಮಾಡ್ತವೆ, ಅಧ್ಯಯನ ಮಾಡ್ತವೆ. ಬೆಳವಣಿಗೆಯ ಲಕ್ಷಣಗಳಿಗೆ ಸಂಬಂಧಪಟ್ಟಂತೆ ಜನಸಂಖ್ಯೆಯ ಅಡ್ಡ ಸೀಳಿಕೆಯ ನೋಟ ಅಥವಾ ಲಂಬ ನೋಟದ ಅಧ್ಯಯನವನ್ನು ಕೂಡ ಇಲ್ಲಿ ಮಾಡಬಹುದಾಗಿದೆ. ಅಂದರೆ ಬೆಳವಣಿಗೆಯ ಲಕ್ಷಣಗಳಿಗೆ ಸಂಬಂಧಪಟ್ಟಂತೆ ಜನಸಂಖ್ಯೆಯ ಅಡ್ಡ ಸೀಳಿಕೆಯ ನೋಟ ಅಥವಾ ಲಂಬ ಸೀಳಿಕೆಯ ಅಧ್ಯಯನವನ್ನು ಮಾಡಬಹುದಾಗಿದೆ. ಸೊ ಹಂಗಂದ್ರೆ ಇದು ಲಂಬ ಸೀಳಿಕೆ, ಅಡ್ಡ ಸೀಳಿಕೆ ಅಂದರೆ ಏನಂತ ಈ ಒಂದು ಎಕ್ಸಾಂಪಲ್ ಗೊತ್ತಾಗುತ್ತೆ ನೋಡ್ರಿ. ಒಂದು ಗುಂಪಿನ ಮಕ್ಕಳ ಬುದ್ಧಿಶಕ್ತಿಯ ಬೆಳವಣಿಗೆಯನ್ನು ಹುಟ್ಟಿನಿಂದ 5 ವರ್ಷದವರೆಗೆ ಅಧ್ಯಯನ ಮಾಡಿದರೆ 5 ವರ್ಷಗಳವರೆಗಿನ ಲಂಬ ನೋಟದ ಅಧ್ಯಯನ ಕೈಗೊಳ್ಳಬಹುದು, ಅಥವಾ 5ನೇ ವರ್ಷದಲ್ಲಿನ ಮಕ್ಕಳ ಬುದ್ಧಿಶಕ್ತಿಯ ಅಡ್ಡ ಸೀಳಿಕೆಯ ನೋಟದ ಮೂಲಕ ಅಧ್ಯಯನ ಮಾಡ್ಬೋದು. ನೋಡ್ರಿ, ಅಂದ್ರೆ ಒಂದು ಗುಂಪಿನ ಮಕ್ಕಳ ಬುದ್ಧಿಶಕ್ತಿಯ ಬೆಳವಣಿಗೆಯನ್ನು ಹುಟ್ಟಿನಿಂದ 5 ವರ್ಷಗಳವರೆಗೆ ನೋಡಿರಿ. ಬೆಳವಣಿಗೆ ಅನ್ನುವಂಥದ್ದು ಒಂದು ಫ್ಯಾಕ್ಟರು, ಇದು ಒಂದು ಅಂಶ. ಬೆಳವಣಿಗೆಯನ್ನು ನಾವು ಈಗ ಎಕ್ಸ್ ಆ್ಯಕ್ಸಸ್ ವೈ ಆ್ಯಕ್ಸಸ್ ಅಂತ ನೀವು ಗಮನಿಸಿ ಹೋದಾದರೆ, ಎಕ್ಸ್ ಆ್ಯಕ್ಸಸ್ ವೈ ಆ್ಯಕ್ಸಸ್ಸನ್ನು ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕೆ ಸಹಾಯ ಆಗ್ಬೋದು. ಗ್ರಾಫನ್ನು ನೆನಪು ಮಾಡ್ಕೊಳ್ರಿ. ಹಿಂಗೆ ಲಂಬವಾಗಿರೋದನ್ನು ನಾವು ವೈ ಆ್ಯಕ್ಸಸ್ ಅಂತ ಕರಿತೀವಿ, ಹಿಂಗೆ ಅಡ್ಡವಾಗಿರೋದನ್ನು ಎಕ್ಸ್ ಆ್ಯಕ್ಸಸ್ ಅಂತ ಕರಿತೇವೆ. ಇಲ್ಲೇನು ಮಾಡ್ಕೋಬೇಕು ಅಂತಂದರೆ, ಲಂಬ ನೋಟದ ಅಧ್ಯಯನ ಕೈಗೊಳ್ಳುವಂಥ ಸಂದರ್ಭದಲ್ಲಿ ಒಂದು ಗುಂಪಿನ ಮಕ್ಕಳನ್ನು ತಗೊಂಡು ಅವರ ಬುದ್ಧಿಶಕ್ತಿಯನ್ನು ಲಂಬ ನೋಟದಲ್ಲಿ ಏನಾಗುತ್ತೆ, ಇಲ್ಲಿ ವೈ ಆ್ಯಕ್ಸಿಸ್ನ ಮೇಲೆ ನಾವು ಬುದ್ಧಿಶಕ್ತಿಯನ್ನು ಇಟ್ಕೊಂಡು ಎಕ್ಸ್ ಆ್ಯಕ್ಸಿಸ್ನ ಮೇಲೆ
ಎಕ್ಸ್ ಅಕ್ಷದ ಮೇಲೆ ಏನು ಮಾಡಬೇಕು, ಅವರ ಇಯರ್ಸನ್ನು ಪಡ್ಕೋಬೇಕು. ಸೊ ಎಕ್ಸ್ ಅಕ್ಷದ ಮೇಲೆ ಹುಟ್ಟಿನಿಂದ 5 ವರ್ಷದವರೆಗೆ 0, 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ ಹಿಂಗೆ ತೊಗೊಂಡು ಅವರ ಬೆಳವಣಿಗೆ, ಅವರ ಬುದ್ಧಿಶಕ್ತಿಯ ಬೆಳವಣಿಗೆ 0 ವರ್ಷದಲ್ಲಿದ್ದಾಗ ಎಷ್ಟಿತ್ತು, 1 ವರ್ಷದಿದ್ದಾಗ ಎಷ್ಟಿತ್ತು, 2 ವರ್ಷ ಇದ್ದಾಗ ಎಷ್ಟಿತ್ತು, 3 ವರ್ಷ ಇದ್ದಾಗ ಎಷ್ಟಿತ್ತು, ಈ ರೀತಿ ನಾವು ಅಧ್ಯಯನ ಮಾಡಿದ್ವಿ ಅಂತಂದರೆ ಅದನ್ನು ಲಂಬ ನೋಟದ ಅಧ್ಯಯನ ಅಂತ ಕರಿತೇವೆ. ಅಥವಾ ಇದನ್ನೇ ನಾವು ಅಡ್ಡ ಸೀಳಿಕೆಯ ನೋಟದ ಮೂಲಕ ಅಧ್ಯಯನ ಅಂದರೆ ಏನಪ್ಪ ಅಂತಂದರೆ 5ನೇ ವರ್ಷದ ಮಕ್ಕಳಲ್ಲಿ, ವರ್ಷ ಫಿಕ್ಸ್ ಇಲ್ಲಿ, 5ನೇ ವರ್ಷದ ಮಕ್ಕಳಲ್ಲಿ ಒಂದು ರೀಜನ್, ಈಗ ಹಾನಗಲ್ ರೀಜನ್ನು, ಹಾವೇರಿ ರೀಜನ್ನು, ಗುಲ್ಬರ್ಗ ರೀಜನ್ನು, ಚಿತ್ರದುರ್ಗ ರೀಜನ್ಗಳನ್ನ ಬೇರೆ ಮಾಡ್ತಾ ಹೋಗೋದು, ಆದರೆ ವರ್ಷ ಮಾತ್ರ ಸೇಮ್ ಇಟ್ಕೊಳ್ಳೋದು. ಈ ರೀತಿ ವರ್ಷವನ್ನು ಸೇಮ್ ಇಟ್ಕೊಂಡು ಬೇರೆ ಬೇರೆ ರೀಜನ್ಗಳಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳ ಬುದ್ಧಿಶಕ್ತಿಯನ್ನು ನಾವು ಪ್ಲಾಟ್ ಮಾಡ್ತಾ ಹೋದಾಗ, ಬುದ್ಧಿಶಕ್ತಿಯನ್ನು ನಾವು ಗ್ರಾಫ್ನ ಮೇಲೆ ಅಪ್ಲೈ ಮಾಡ್ತಾ ಹೋದಾಗ ಅಲ್ಲೇನು ಸಿಗ್ತೈತೆ ನಮಗೆ, ಆ ಒಂದು ಮಕ್ಕಳ 5 ವರ್ಷ ವಯಸ್ಸಿನಲ್ಲಿರ್ತಕ್ಕಂತಹ ಮಕ್ಕಳ ಬುದ್ಧಿಶಕ್ತಿ ಯಾವ ರೀಜನಲ್ಲಿ ಯಾವ್ಯಾವ ರೀತಿ ಬದಲಾವಣೆ ಸಿಕ್ಕಿದೆ, ಎಷ್ಟೆಷ್ಟರ ಮಟ್ಟಿಗೆ ಬೆಳವಣಿಗೆ ಆಗಿದೆ ಅನ್ನೋದನ್ನು ನಾವೇನು ಮಾಡ್ಕೊಳ್ಬೋದು, ಇಲ್ಲಿ ತಿಳ್ಕೊಳ್ಬೋದು. ಓಕೆ, ಈ ರೀತಿ ನಾವು ವಿಕಾಸಾತ್ಮಕ ಸಮೀಕ್ಷೆಗಳನ್ನು ಬಳಸ್ಕೊಂಡು ಅಧ್ಯಯನವನ್ನು ಮಾಡಿಕೊಳ್ಳೋದಕ್ಕೆ ಸಹಕಾರಿಯಾಗ್ತದೆ ಅನ್ನುವಂಥದ್ದು. ಇನ್ನು ವಿಭೇದಾತ್ಮಕ ಸಮೀಕ್ಷೆ ಅಂತಂದರೆ ವಿದ್ಯಾರ್ಥಿಗಳಲ್ಲಿ ಕಂಡುಬರುವಂತಹ ವೈಯಕ್ತಿಕ ಭಿನ್ನತೆಗಳು ಅಥವಾ ವ್ಯಕ್ತಿ ವ್ಯತ್ಯಾಸಗಳನ್ನು ಅಧ್ಯಯನ ಮಾಡಲಿಕ್ಕೆ ಇದು ವಿಭೇದಾತ್ಮಕ ಸಮೀಕ್ಷೆ ನಮಗೆ ಹೆಲ್ಪ್ ಆಗುತ್ತೆ. ಇಂಡಿವಿಜುವಲ್ ಡಿಫರೆನ್ಸಸ್ ಇನ್ ಸ್ಟೂಡೆಂಟ್ಸ್ ಅದನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ವಿಭೇದಾತ್ಮಕ ಸಮೀಕ್ಷೆ ಸಹಕಾರಿಯಾಗ್ತದೆ ಅನ್ನುವಂಥದ್ದು. ಇನ್ನು ಈ ಸಮೀಕ್ಷೆಯ ಗುಣಲಕ್ಷಣಗಳು ಏನು, ಟೋಟಲಿ ಓವರಾಲ್ ಆಗಿ ಸರ್ವೆ ಮೆಥಡಿಂದು ಗುಣಲಕ್ಷಣಗಳಲ್ಲಿ ಚರ್ಚೆ ಮಾಡಿದ್ದೇವೆ. ಇಲ್ಲಿ ಪ್ರಾತಿನಿಧಿಕ ಗುಂಪಿನ ಅಭಿಪ್ರಾಯಗಳು ಅಥವಾ ಪ್ರತಿಕ್ರಿಯೆಗಳನ್ನು ಅಧ್ಯಯನ ಮಾಡಲಿಕ್ಕೆ ನಮಗೆ ಸಹಕಾರಿಯಾಗ್ತದೆ. ಅಂದರೆ ಆ ಸ್ಯಾಂಪಲ್ ಅಂತೇನು ತೊಗೊಂಡಿರ್ತಾವಲ್ಲ, ಆ ಸ್ಯಾಂಪಲಿಂದು ನಾವಿಲ್ಲಿ ಅಭಿಪ್ರಾಯ ಅಥವಾ ಪ್ರತಿಕ್ರಿಯೆಗಳನ್ನು ನಾವು ಅಧ್ಯಯನ ಮಾಡಿಕೊಳ್ಳೋದಕ್ಕೆ ನಮಗೆ ಸಮೀಕ್ಷಾ ಪದ್ಧತಿ ಸಹಕಾರಿಯಾಗಿದೆ. ಇನ್ನು ಸುಲಭವಾಗಿ ಸಂಪರ್ಕಿಸಲಾಗದಂತಹ ಜನರ ಅಭಿಪ್ರಾಯಗಳನ್ನು ಹೆಚ್ಚು ಕಷ್ಟವಿಲ್ಲದೆ ಮತ್ತು ಕಡಿಮೆ ಖರ್ಚಿನಲ್ಲಿ ಸರ್ವೆ ಮೆಥಡ್ ಮೂಲಕ ನಾವೇನು ಮಾಡ್ಬೋದು, ಸಂಗ್ರಹಣೆ ಮಾಡಬಹುದು. ಅನ್ವೇಷಣೆಗಳಲ್ಲಿ ಉತ್ತರಿಸುವವರ ಗೌಪ್ಯತೆಯನ್ನು ಕಾಪಾಡುವುದರಿಂದ ಯಾವುದೇ ಸಂಕೋಚವಿಲ್ಲದೆ ಪ್ರತಿಕ್ರಿಯೆಯನ್ನು ನೀಡ್ತಾರೆ. ಇಲ್ಲಿ ಅನ್ವೇಷಣೆಗೆ ಒಳಪಡ್ತಾ ಇರತಕ್ಕಂತಹ, ಅನ್ವೇಷಣೆಯಲ್ಲಿ ಉತ್ತರವನ್ನು ಕೊಡ್ತಾ ಇರತಕ್ಕಂಥವ್ರ ಬಗ್ಗೆ ಇಲ್ಲೆಲ್ಲಿ ನಾವು ಹೇಳ್ತಾ ಹೋಗೋದಿಲ್ಲ. ಅವರ ಗೌಪ್ಯತೆಯನ್ನು ನಾವು ಕಾಪಾಡೋದ್ರಿಂದ ಅಲ್ಲೇನಾಗ್ತದೆ ಅಂತಂದರೆ ಅವರು ಯಾವುದೇ ಸಂಕೋಚವಿಲ್ಲದೆ ಉತ್ತರಗಳನ್ನು ಕೊಡ್ತಾರೆ. ಇನ್ನು ಹೆಚ್ಚು ಜನರಿಂದ ಅತ್ಯಲ್ಪ ಕಾಲದಲ್ಲಿ ಮಾಹಿತಿನ ಸಂಗ್ರಹಣೆ ಮಾಡಬೇಕಪ್ಪ ಅಂತಂದರೆ ಸಮೀಕ್ಷಾ ಮೆಥಡ್ ತುಂಬ ಅತ್ಯಂತ ಉಪಯುಕ್ತಕಾರಿಯಾಗಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಮೆಥಡ್ ಬಂದ್ರೂ ಕೂಡ ಅದು ಅದರದೇ ಆದಂಥ ಲಿಮಿಟ್ಸ್ಗಳನ್ನು ಒಳಗೊಂಡಿರ್ತದೆ. ಅದೇ ರೀತಿ ಸಮೀಕ್ಷಾ ಮೆಥಡ್ ಕೂಡ ಅದರದೇ ಆದಂಥ ಲಿಮಿಟನ್ನು ಒಳಗೊಂಡಿದೆ. ಆಗಿದ್ದಲ್ಲಿ ಅವುಗಳು ಯಾವುವು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಸಮೀಕ್ಷಾ ವಿಧಾನದ ಮೊದಲ ಮಿತಿ ಯಾವುದಪ್ಪ ಅಂದರೆ ಪ್ರಶ್ನಾವಳಿಯು ವ್ಯಕ್ತಿನಿಷ್ಠವಾಗಿರಬಹುದು. ಇಲ್ಲೇನಾಗ್ಬಿಡ್ತದೆ, ಯಾವ ವ್ಯಕ್ತಿ ಅಂದರೆ ಸರ್ವೆ ಮಾಡೋಕ್ಕೆ ಹೋಗಿರ್ತಾನಲ್ಲ ಆ ವ್ಯಕ್ತಿ ವ್ಯಕ್ತಿನಿಷ್ಠ ಸಬ್ಜೆಕ್ಟಿವ್, ಅವನಿಗೆ ಹೆಂಗೆ ಬೇಕೋ ಹಂಗೆ ಪ್ರಶ್ನೆಗಳನ್ನು ಕೇಳಬಿಡ್ಬಹುದೇನೋ. ಆದರೆ ಇದು ನಿಜಾಂಶವನ್ನು ಎಷ್ಟರ ಮಟ್ಟಿಗೆ ಹೊರಗೆ ತರುತ್ತದೆ ಅನ್ನುವಂಥದ್ದು ನಮಗೆ ಗೊತ್ತಾಗೋದಿಲ್ಲ. ನೆಕ್ಸ್ಟು, ಆಯ್ಕೆ ಮಾಡಿಕೊಂಡಂತಹ ಪ್ರತಿದರ್ಶಿ ಜನ ಸಮಷ್ಟಿಯನ್ನು ಪ್ರತಿನಿಧಿಸದೇ ಇರಬಹುದು. ನಾವೇನು ಸ್ಯಾಂಪಲ್ ಅಂತೇನು ತೊಗೊಳ್ತೀವಲ್ಲ, ಪ್ರತಿದರ್ಶಿನ ತಗೊಳ್ತೀವಲ್ಲ, ಆ ಪ್ರತಿದರ್ಶಿ ನಿಜವಾಗಿಯೂ ಯಾರನ್ನು ಪ್ರತಿನಿಧಿಸಬೇಕಾಗಿತ್ತೋ ಅವರನ್ನು ಪ್ರತಿನಿಧಿಸದೇ ಇರುವಂಥದ್ದು ಆಗಿರ್ಬೋದು. ಸ್ಯಾಂಪಲ್ ಎರರ್ ಆಗಿರ್ಬೋದು. ಸ್ಯಾಂಪಲ್ ಎರರಿಂದ ಕೂಡಿತ್ತಪ್ಪ ಅಂತಂದರೆ ಏನಾಗ್ಬಿಡ್ತದೆ, ನಮಗೆ ಸರಿತ್ನಾಗಿ ಆನ್ಸರ್ಸು ಸಿಗೋದಿಲ್ಲ, ಪ್ರತಿಕ್ರಿಯೆಗಳ ಸರಿತ್ನೇ ಸಿಗೋದಿಲ್ಲ. ಇನ್ನು ಸಮೀಕ್ಷೆಗೆ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ಪ್ರಾಮಾಣಿಕವಾಗಿ ಉತ್ತರಿಸದೇ ಹೋದಲ್ಲಿ ಪ್ರತಿಕ್ರಿಯೆಗಳು ವಸ್ತುನಿಷ್ಠವಾಗಿರುವುದಿಲ್ಲ. ಇನ್ನು ನಾವೇನೋ ಸರ್ವೆ ಮಾಡ್ತಾ ಇರ್ತೀವಲ್ಲ ಆ ಸಂದರ್ಭದಲ್ಲಿ ಸರ್ವೆಗೆ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಸರಿಯಾಗಿ ಸಮಂಜಸವಾಗಿ ಉತ್ತರ ನೀಡದೇ ಹೋದಲ್ಲಿ ಆವಾಗಲೂ ಕೂಡ ಆ ಒಂದು ಸರ್ವೆ ಏನಾಗ್ತದೆ, ಎರರಿಂದ ಕೂಡ್ತದೆ ಅನ್ನುವಂಥದ್ದು. ಇನ್ನು ಪ್ರಶ್ನಾವಳಿಗಳಲ್ಲಿರುವಂತಹ ಪ್ರಶ್ನೆಗಳು ವಿದ್ಯಾರ್ಥಿಗಳ ವರ್ತನೆಯನ್ನು ನಿಖರವಾಗಿ ಅಳೆಯಲು ಸಾಧ್ಯವಾಗದಿರಬಹುದು. ಇನ್ನು ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗಳು ಕೂಡ ಆ ವಿದ್ಯಾರ್ಥಿಗಳ ವರ್ತನೆಯನ್ನು ನಿಖರವಾಗಿ ಅಳೆಯುವಲ್ಲಿ ವಿಫಲತೆಯನ್ನು ಹೊಂದಿತ್ತು ಅಂತಂದರೂ ಕೂಡ ಏನಾಗ್ತದೆ, ಮೆಥಡ್ಡು ಫೇಲ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಇರ್ತವೆ. ಇವಿಷ್ಟು ನೀವೆಲ್ಲ ಚರ್ಚೆ ಮಾಡಬಹುದಾದಂತಹ ಅಂಶಗಳು ಯಾವುದ್ರ ಬಗ್ಗೆ, ಸಮೀಕ್ಷಾ ಪದ್ಧತಿಯ ಬಗ್ಗೆ. ಓಕೆ, ಈ ವಿಡಿಯೋನ ನಾವು ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ ಫಾರ್ ಟೆಸ್ಟಿಂಗ್ ಮೆಥಡ್ಗೆ. ಆದರೆ ಈ ಸಮೀಕ್ಷಾ ಪದ್ಧತಿಯು ಕೂಡ ಅತ್ಯಂತ
ತುಂಬ ಸಣ್ಣದಾಗಿರ್ತಕ್ಕಂಥ ಚಾಪ್ಟರ್ ಆಗಿರೋದರಿಂದ ಅದಕ್ಕೆ ಸಪ್ರೇಟಾಗಿ ವೀಡಿಯೋನ ಮಾಡದೇ ಇದೇ ಒಂದು ಮೆಥಡಲ್ಲಿ ಇದೇ ಒಂದು ವೀಡಿಯೋನಲ್ಲಿ ಎರಡನ್ನೂ ಚರ್ಚೆ ಮಾಡಿದ್ದೇವೆ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಾವೇನು ಮಾಡ್ತೇವಪ್ಪ ಅಂತಂದ್ರೆ ಮಿಸ್ಟರ್ ವಾಮದೇವಪ್ಪ ಸರ್ ಅವರು ಬರೆದಿರ್ತಕ್ಕಂಥ ಆ ಶೈಕ್ಷಣಿಕ ಮನೋವಿಜ್ಞಾನದ ಪುಸ್ತಕದಲ್ಲಿನ ಮುಂದುವರಿದ ಭಾಗವನ್ನು ನಾವೇನು ಮಾಡ್ತೇವೆ ಚರ್ಚೆ ಮಾಡ್ತಾ ಹೋಗ್ತೇವೆ. ಎಲ್ಲರೂ ಕೂಡ ಈ ವಿಡಿಯೋಗಳ ಒಂದು ಉಪಯೋಗತೆಯನ್ನು ಪಡೆದುಕೊಳ್ಬೇಕಂತ ಎಲ್ಲರಲ್ಲಿಯೂ ಮನವಿ. ಇಷ್ಟಕ್ಕೆ ಈ ಒಂದು ಕ್ಲಾಸನ್ನು ನಾವಿಲ್ಲಿಗೆ ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ಜೈ ಹಿಂದ್, ನಮಸ್ತೆ.